ಯೋ ಗಾಯ್ಸ್, ಚಿಕ್ಕ ವಯಸ್ಸಲ್ಲಿ ನಮ್ಮೆಲ್ರಿಗೂ ಕೂಡ ಈ ಭಯ ಇದ್ದೇ ಇರುತ್ತೆ. ಅದೇ ನಾವು ಬೆಡ್ ನ ಮೇಲೆ ಮಲ್ಗಿರ್ಬೇಕಾದ್ರೆ ಕೆಳಗಡೆ ಯಾವ್ದೋ ಮಾಸ್ಟರ್ ಇದೆ ಅಂತ ಒಂದ್ಸಲ ಯೋಚನೆ ಮಾಡಿ ಆ ಭಯ ಒಂದ್ ವೇಳೆ ನಿಜವಾಗ್ಬಿಟ್ರೆ ಹೇಗಿರುತ್ತೆ. ಯಾಕಂದ್ರೆ ನಾವು ನೋಡಕ್ಕೆ ಬಂದಿರುವ ಮೂವಿಯಲ್ಲವೇ ಕೂಡ ಅದೇ ರೀತಿಯಾಗಿನೇ ಆಗುತ್ತೆ. ನಮ್ಮ ಹೀರೋಯಿನ್ ಬೆಡ್ ನ ಕೆಳಗಡೆ ಒಂದು ಮಾಸ್ಟರ್ ಇದೆ ಅನ್ನೋದಾಗಿನೇ ತಿಳ್ಕೊಂಡಿರ್ತಾಳೆ. ಅಂಡ್ ಅದೇ ರೀತಿಯಾಗಿನೇ ಇವಳ ಬೆಡ್ ನ ಕೆಳಗಡೆ ಕೂಡ ಒಂದು ದೊಡ್ಡ ಮಾಸ್ಟರ್ ಏನೇ ಬಂದಿರುತ್ತೆ. ಬಟ್ ಆದ್ರೆ ಈ ವಿಷಯವನ್ನ ಹೇಳ್ಕೋಬೇಕಾದ್ರೆ ಯಾರು ಕೂಡ ಇವಳ ಮಾತನ್ನ ನಂಬೋದೇ ಇಲ್ಲ. ಹಾಗಿದ್ರೆ ಒಂಟಿಯಾದ ಚಿಕ್ಕ ಹುಡುಗಿಯ ಮಾಸ್ಟರ್ ಅನ್ನ ಯಾವ ರೀತಿ ಎದುರಿಸ್ತಾಳೆ? ಆದ್ರಿಂದ ಎಸ್ಕೇಪ್ ಆಗಿ ಹೊರಗಡೆ ಬರ್ತಾಳ, ಇಲ್ಲ ಮಾಸ್ಟರ್ ಇವಳನ್ನ ತಿನ್ಕೋಬಿಡುತ್ತಾ? ಹಾಗೆ ಆ ಜಾಗಕ್ಕೆ ಮಾಸ್ಟರು ಹೇಗೆ ಬಂತು ಅನ್ನೋದನ್ನ ತಿಳ್ಕೋಬೇಕು ಅಂದ್ರೆ ಕೊನೆವರೆಗೂ ಈ ವಿಡಿಯೋವನ್ನ ನೋಡ್ಬೇಕು. ಅಂದಾಗೆ ಮೂವಿಯ ಹೆಸರು ಬಂದು ಡಸ್ಟ್ ಬನ್ನಿ ಅಂತ. ವಿಡಿಯೋಗೆ ಹೋಗೋಕ್ಕೂ ಮುಂಚೆ ನೀವಿನ್ನ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪಟಾಪಟ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರಿ, ಓಕೆ, ಇನ್ನು ತಡವನ್ನ ಮಾಡದೆ ಇವತ್ತಿನ ಮೂವಿ ಒಳಗಡೆಗೆ ಎಂಟ್ರಿ ಕೊಡೋಣ. ಓಪನಿಂಗ್ ಸೀನ್ ನಲ್ಲಿ ಕತ್ತಲೆ ತುಂಬಿರುವ ಒಂದು ರೂಮ್ ಅನ್ನ ನಮ್ಗೆ ತೋರಿಸ್ತಾರೆ. ಅಂಡ್ ಈ ರೂಮ್ ನಲ್ಲಿ ನಮ್ಮ ಹೀರೋಯಿನ್ ಆಗಿರುವ ಅರೋರಾ ಅನ್ನುವ ಒಂದು ಚಿಕ್ಕ ಹುಡುಗಿ ಮಲ್ಗಿದಾಳೆ. ಸೊ ಇದ್ದಕ್ಕಿದ್ದಾಗೆ ಇವಳ ರೂಮ್ ನ ಒಳಗಡೆಯಿಂದ ತುಂಬಾನೇ ವಿಚಿತ್ರವಾದ ಶಬ್ದ ಕೇಳಿ ಬರುತ್ತೆ. ಅಷ್ಟೇ ಅದನ್ನ ಕೇಳಿ ಹೆದರುಕೊಳ್ಳುವ ನಮ್ಮ ಅರೋರಾ ಜೋರಾಗಿನೇ ಕೂಗ್ಬಿಡ್ತಾಳೆ. ಇದನ್ನ ಕೇಳುವ ಇವಳ ಪೇರೆಂಟ್ಸ್ ಗಳಿವೆ ಬೇಗನೆ ಓಡಿ ಬಂದು ಏನಾಯ್ತು ಅರೋರಾ, ಏನಕ್ಕಾಗಿ ಕೂಕೊಂಡೆ ಅನ್ನೋದಾಗಿನೇ ಕೇಳ್ತಾರೆ. ಸೊ ನಮ್ಮ ಅರೋರಾ ಕೂಡ ನನ್ನ ಬೆಡ್ ನ ಕೆಳಗಡೆ ಒಂದು ಮಾಸ್ಟರ್ ಇದೆ ಅನ್ನೋದಾಗಿ ಹೇಳ್ಕೊತಾಳೆ. ಇದನ್ನ ಕೇಳುವ ಮದರು ಬೆಡ್ ನ ಕೆಳಗಡೆ ಏನಿದೆ ಅಂತ ನೋಡೋಣ ಅನ್ನೋದಾಗಿನೇ ಕುಳಿತುಕೋತಾರೆ. ಅಂಡ್ ಇದನ್ನ ನೋಡುವ ಅರೋರಾ ನೆಲಕ್ಕೆ ಕಾಲನ್ನ ಮಡಬೇಡಿ, ಅದು ನೆಲದೊಳಗಡೆನೆ ಅವಿತ್ಕೊಂಡಿದೆ, ನಿಮ್ಮನ್ನ ತಿನ್ಕೋಬಿಡುತ್ತೆ ಅನ್ನೋದಾಗಿ ಹೇಳ್ತಾಳೆ. ಬಟ್ ಆದ್ರೂ ನಮ್ಮ ಪೇರೆಂಟ್ಸ್ ಗಳಿಗೆ ತುಂಬಾನೇ ನಂಬಿಕೆ ಇದೆ ಅಲ್ವಾ? ಸೊ ಕೆಳಗಡೆ ಏನಕ್ಕೆ ನೋಡ್ಬೇಕಾದ್ರೆ ಯಾವ್ದೇ ಮಾಸ್ಟರ್ ಇಲ್ಲ, ಏನುವೇ ಇಲ್ಲ, ಕೇವಲ ಒಂದು ಡಸ್ಟ್ ನ ರೀತಿ ಬಿದ್ದಿರುವ ಒಂದು ಬೊಂಬೆ ಇರುತ್ತೆ. ಸೊ ಇದನ್ನ ನೋಡುವ ಮದರು ಇಲ್ಲಿ ಏನುವೇ ಇಲ್ಲ ಕಣಮ್ಮ, ಕೇವಲ ಒಂದು ಬೊಂಬೆ ಇದೆ ಅಷ್ಟೇ. ಸೊ ನೀನು ಸುಮ್ನೆ ಹೆದರ್ಕೋತಾ ಇದೆಯಾ, ಟೆನ್ಷನ್ ಅನ್ನ ಬಿಟ್ಟು ಆರಾಮಾಗಿ ಮಲ್ಕೋ ಅಂತ ಹೇಳಿ ಮದರು ಅವರ ರೂಮ್ಗೆನೆ ವಾಪಸ್ ಹೋಗ್ಬಿಡ್ತಾರೆ. ಬಟ್ ಆದ್ರೆ ನಮ್ಮ ಅರೋರಾಗಂತೂ ಇನ್ನವೇ ಭಯ ಹೋಗದೆ ಇರೋದ್ರಿಂದ ಒಂದು ಬ್ಲಾಂಕೆಟ್ ಅನ್ನ ಎತ್ಕೊಂಡು ಬಾಲ್ಕನಿಯಲ್ಲಿ ಮಲ್ಕೊಳ್ಳೋದಕ್ಕೇನೆ ಬರ್ತಾಳೆ. ಯಾಕಂದ್ರೆ ಬೆಡ್ ನ ಕೆಳಗಡೆ ಮಾಸ್ಟರ್ ಇದೆ ಅಂತ ತಿಳ್ಕೊಂಡಿದ್ದಾಳೆ ಅಲ್ವಾ? ಸೊ ಹೇಗಿದ್ರು ನಮ್ಗೆ ನಿದ್ರೆ ಬರಲ್ಲ ಅಂತ ಬಾಲ್ಕನಿಗೆ ಬಂದು ಮಲ್ಕೋತಾಳೆ. ಆ ನಂತರ ಬಾಲ್ಕನಿಯಿಂದ ಬೆಡ್ ನ ಕೆಳಗಡೆಗೆ ಇಣುಕಿ ನೋಡ್ಬೇಕಾದ್ರೆ ಕೆಳಗಡೆ ಬಿದ್ದಿದ್ದ ಪೇಟು ಮೂವ್ಮೆಂಟ್ ಅನ್ನ ಮಾಡೋದಿಕ್ಕೆ ಶುರು ಮಾಡುತ್ತೆ. ಸೊ ಎದುರುಕೊಳ್ಳುವ ನಮ್ಮ ಅರೋರಾ ಸೈಲೆಂಟ್ ಆಗಿನೇ ಮಲ್ಕೋತಾಳೆ. ಅಂಡ್ ಇದೇ ರೀತಿ ಮಲ್ಗಿರ್ಬೇಕಾದ್ರೆ ಆಕಾಶದಲ್ಲಿ ಒಂದು ನಕ್ಷತ್ರ ಬೀಳ್ತಿರೋದನ್ನ ನೋಡಿ ಇವಳ ಮನ್ಸಲ್ಲಿರುವ ಒಂದು ವಿಶ್ ಅನ್ನ ಕೇಳ್ಕೊತಾಳೆ. ಆದ್ರೆ ಆ ವಿಶ್ ಏನು ಅಂತ ಇವಾಗ ನಮ್ಗೆ ತಿಳ್ಸಲ್ಲ, ಮುಂದೆ ಟೈಮ್ ಬಂದಾಗ ಹೇಳ್ತಾರೆ. ಅಂಡ್ ಇದೇ ಟೈಮ್ ನಲ್ಲಿ ಒಂದು ಮಿಂಚು ಹುಳ ಅರೋರಾ ಅವಳ ಹತ್ರಕ್ಕೆ ಬರ್ಬೇಕಾದ್ರೆ ಅಟ್ರಾಕ್ಟ್ ಆಗುವ ಅರೋರಾ ಕೂಡ ಅದೇ ಮಿಂಚು ಹುಳವನ್ನ ನೋಡೋದಕ್ಕಾಗಿ ಬರ್ತಾಳೆ. ನಂತರ ಮಿಂಚು ಹುಳ ಸೀದಾ ಆಡಮ್ ಅನ್ನುವ ವ್ಯಕ್ತಿ ಹತ್ರಕ್ಕಾಗಿನೇ ಬರುತ್ತೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಆಗ್ಬೇಕಾದ್ರೆ ನಮ್ಮ ಅರೋರಾ ಲಾಕರ್ ಗಳಿರುವ ಜಾಗಕ್ಕೇನೆ ಬರ್ತಾಳೆ. ಯಾಕಂದ್ರೆ ನಿನ್ನೆ ರಾತ್ರಿ ಆಡಮ್ ಅನ್ನುವ ಒಬ್ಬ ವ್ಯಕ್ತಿಯನ್ನ ನೋಡಿದ್ಲು ಅಲ್ವಾ? ಸೊ ಇವಾಗ ಅದೇ ಆಡಮ್ ಲಾಕರ್ ನಲ್ಲಿ ಯಾವ್ದೋ ಡೀಟೇಲ್ಸ್ ಗಳನ್ನ ತಗೋತಿರ್ತಾನೆ. ಸೊ ಆಡಮ್ ಕೂಡ ಡೀಟೇಲ್ಸ್ ಗಳನ್ನ ತಗೊಂಡು ಎಲಿವೇಟರ್ ಒಳಗಡೆ ಬರ್ಬೇಕಾದ್ರೆ ನಮ್ಮ ಅರೋರಾ ಕೂಡ ವ್ಯಕ್ತಿಯನ್ನ ಫಾಲೋ ಮಾಡ್ಕೊಂಡು ಎಲಿವೇಟರ್ ನ ಒಳಗಡೆಗೆನೆ ಬರ್ತಾಳೆ. ಆಕ್ಚುಲ್ ಆಗಿ ಹೇಳ್ಬೇಕು ಅಂದ್ರೆ ಈ ಆಡಮ್ ನಮ್ಮ ಅರೋರಾ ಇರುವ ಅಪಾರ್ಟ್ಮೆಂಟ್ ನ ಪಕ್ಕದ ಅಪಾರ್ಟ್ಮೆಂಟ್ ನಲ್ಲೇ ಇದ್ದಾನೆ. ಅಂಡ್ ಇದೇ ರೀತಿಯಾಗಿ ನಮ್ಮ ಅರೋರಾ ಈ ವ್ಯಕ್ತಿಯನ್ನ ಫಾಲೋ ಮಾಡಿನೇ ಬರ್ತಾಳೆ. ನಂತರ ಕತ್ತಲೆ ಆಗ್ಬೇಕಾದ್ರೆ ಆಡಮ್ ರೆಡಿಯಾಗಿ ಹೊರಗಡೆ ಹೋಗೋದನ್ನ ನೋಡ್ತಾಳೆ. ಸೊ ನಾವ್ ಇವನನ್ನ ಫಾಲೋ ಮಾಡ್ಕೊಂಡು ಹೋಗ್ಲೇಬೇಕು ಅಂತ ನಮ್ಮ ಹೀರೋಯಿನ್ ಕೂಡ ರೆಡಿಯಾಗಿ ಆ ಆಡಮ್ಗೆ ಗೊತ್ತಿಲ್ದಿರುವ ಹಾಗೆ ಫಾಲೋ ಮಾಡ್ಕೊಂಡೇ ಬರ್ತಾಳೆ. ಬಟ್ ಆದ್ರೆ ಒಂದು ಸಿಚುವೇಶನ್ ಅಲ್ಲಿ ಆಡಮ್ಗೂ ಕೂಡ ಡೌಟ್ ಗಳು ಬಂದ್ಬಿಡುತ್ತೆ. ಸೊ ಅವನು ಪಟ್ ಅಂತ ಹಿಂದೆ ತಿರುಗಿ ನೋಡ್ಬೇಕಾದ್ರೆ ನಮ್ಮ ಅರೋರಾ ಒಂದು ಕಾರ್ನ ಕೆಳಗೆ ಬಂದು ಬಚ್ಚಿಟ್ಕೋತಾಳೆ. ಆದ್ರೆ ಡೌಟ್ ಬಂದು ಆ ಆಡಮ್ ಕೂಡ ಕಾರ್ನ ಕೆಳಗೆ ಬಗ್ಗಿ ನೋಡ್ಬೇಕಾದ್ರೆ ಸದ್ಯ ನಮ್ಮ ಅರೋರಾ ಒಂದು ಬ್ಲಾಂಕೆಟ್ ಅನ್ನ ಬೋಚ್ಕೊಂಡು ಎಸ್ಕೇಪ್ ಆಗ್ಬಿಡ್ತಾಳೆ. ಅಂಡ್ ಇವಾಗ ನಮ್ಮನ್ನ ಯಾರುವೇ ಫಾಲೋ ಮಾಡ್ತಾ ಇಲ್ಲ ಅಂತ ತಿಳ್ಕೊಳ್ಳುವ ಆಡಮ್ ಕೂಡ ಆ ಜಾಗದಿಂದ ಹೊರಟ್ಬಿಡ್ತಾನೆ. ನಂತರ ನಮ್ಮ ಅರೋರಾ ಕೂಡ ಮತ್ತೆ ಅವಳ ಮಿಷಿನ್ ಅನ್ನ ಹಿಡ್ಕೊಂಡು ಇವನಿಗೆ ಡೌಟ್ ಗಳು ಬರ್ದೇ ಇರುವ ಹಾಗೆ ಫಾಲೋ ಮಾಡ್ಕೊಂಡೇ ಬರ್ತಾಳೆ. ಸೊ ಫೈನಲಿ ಆಡಮ್ ಚೈನಾದ ಒಂದು ಸಿಟಿ ಒಳಗಡೆಗೆನೆ ಬರ್ತಾನೆ. ಆದ್ರಿಂದ ನಮ್ಮನ್ನ ಯಾರು ಕೂಡ ಕಂಡುಹಿಡಿಬಾರ್ದು ಅಂತ ನಮ್ಮ ಅರೋರಾ ಒಂದು ಮಾಸ್ಕ್ ಅನ್ನ ತಗೊಂಡು ಅವಳ ಮುಖವನ್ನ ಕವರ್ ಮಾಡ್ಕೋತಾಳೆ. ನಂತರ ಈ ಆಡಮ್ ಒಂದು ರೋಡ್ ನ ಒಳಗಡೆಗೆ ಎಂಟ್ರಿ ಕೊಡ್ಬೇಕಾದ್ರೆ ಡ್ರ್ಯಾಗನ್ ನ ಕಾಸ್ಟ್ಯೂಮ್ ಅನ್ನ ಹಾಕೊಂಡಿರುವ ಕೆಲವು ಜನರು ಆಡಮ್ ಅನ್ನ ಫಾಲೋ ಮಾಡ್ಕೊಂಡು ಹಿಂದಗಡೆನೆ ಬರ್ತಿರ್ತಾರೆ. ಸೊ ಇದನ್ನೆಲ್ಲ ನಾವು ನೀಟಾಗಿನೇ ನೋಡ್ಬೇಕು ಅಂತ ನಮ್ಮ ಅರೋರಾ ಒಂದು ದೊಡ್ಡ ಬಿಲ್ಡಿಂಗ್ ನ ಮೇಲ್ಗಡೆಗೆ ಹತ್ತಿ ಅಲ್ಲಿ ಫಾಲೋವನ್ನ ಮಾಡ್ಕೊಂಡೇ ಬರ್ತಾಳೆ. ಆ ರೀತಿ ನಮ್ಮ ಅರೋರಾ ಮೇಲ್ಗಡೆ ಬಂದು ನೋಡ್ಬೇಕಾದ್ರೆ ನಮ್ಮ ಆಡಮ್ ಎಲ್ಲನವೇ ಕಾಣಿಸ್ತಾನೆ ಇಲ್ಲ. ಈ ಕಡೆ ಈ ಡ್ರ್ಯಾಗನ್ ನ ಕಾಸ್ಟ್ಯೂಮ್ ಅನ್ನ ಹಾಕೊಂಡಿರುವ ವ್ಯಕ್ತಿಗಳವೇ ಕೂಡ ಕನ್ಫ್ಯೂಷನ್ ಆಗಿದ್ದಾರೆ, ಇಷ್ಟು ಬೇಗ ವ್ಯಕ್ತಿ ಎಲ್ಲಿಗೆ ಹೋಗೋದಿಕ್ಕೆ ಸಾಧ್ಯ ಅಂತ. ಅಂಡ್ ನೋಡ್ತಿದ್ದಾಗೆ ಆಡಮ್ ಕೂಡ ಎಂಟ್ರಿ ಕೊಟ್ಟು
ಆ ಡ್ರ್ಯಾಗನ್ ವೇಷ ಹಾಕೊಂಡು ಫಾಲೋ ಮಾಡ್ತಿದ್ದ ಎಲ್ರಿಗೂ ಕೂಡ ಹೊಡೆಯೋದಿಕ್ಕಾಗಿ ಶುರು ಮಾಡ್ಕೋತಾನೆ. ಅಂಡ್ ಆಡಮ್ ಅಷ್ಟು ದೊಡ್ಡದಾದ ಟೀಮ್ ಅನ್ನೇ ಎದುರಿಸ್ತಾ ಇದ್ದಾನೆ. ಇದನ್ನೆಲ್ಲ ಎತ್ತರದಲ್ಲಿ ನಿಂತಿರುವ ನಮ್ಮ ಅರೋರು ಕೂಡ ನೋಡ್ತಾ ಇದ್ದಾಳೆ. ಬಟ್ ಆದ್ರೆ ಇವಳ ಕಣ್ಣಿಗೆ ರಿಯಲ್ ಆದ ಫೈಟು ಕಾಣಿಸ್ತಾ ಇಲ್ಲ. ಬದಲಾಗಿ ಒಂದು ದೊಡ್ಡ ಗೋಡೆಯ ಮೇಲೆ ಆಡಮ್ ಅವನ ಶಾಡೋ ಮತ್ತೆ ಡ್ರ್ಯಾಗನ್ ನ ಶಾಡೋ ಮಾತ್ರ ಕಾಣಿಸ್ತಿರುತ್ತೆ. ಈ ಕಡೆ ನಮ್ಮ ಆಡಮನ ನೋಡೋದಾದ್ರೆ ಆ ಡ್ರ್ಯಾಗನ್ ಕಾಸ್ಟ್ಯೂಮ್ ನ ಒಳಗಡೆಗಾಗಿನೇ ನುಗ್ಗಿ ಎಲ್ರಿಗೂ ಭೂತವನ್ನ ಬಿಡಿಸಿ ಆ ಡ್ರ್ಯಾಗನ್ ನ ಕೊತ್ತನವೇ ಕೂಡ ಕತ್ತರಿಸಿ ಹಾಕ್ತಾನೆ. ಇದನ್ನೆಲ್ಲ ದೂರದಲ್ಲಿ ನಿಂತು ನೋಡ್ತಾ ಇರುವ ನಮ್ಮ ಅರೋರಾಗಂತೂ ಒಂದು ದೈತ್ಯಾಕಾರದ ಡ್ರ್ಯಾಗನ್ ಅನ್ನ ಒಬ್ಬನೇ ಒಂಟಿಯಾಗಿ ಎದುರಿಸಿದಾನೆ ಅನ್ನೋದಾಗಿ ತಿಳ್ಕೊಬಿಡ್ತಾಳೆ. ಆದ್ರಿಂದ ನಾವು ಹುಡುಕ್ತಾ ಇರುವ ಸರಿಯಾದ ವ್ಯಕ್ತಿ ಅಂದ್ರೆ ಇವನೇನೆ. ಯಾಕಂದ್ರೆ ನಮ್ಮ ಬೆಡ್ ನ ಕೆಳಗಡೆ ಇರುವ ಮಾಸ್ಟರ್ ನ ಕಥೆಯನ್ನ ಮುಗಿಸೋ ತಾಕತ್ತಿರೋದು ಇವನಿಗೆ ಅಂತ ರೆಡಿ ಆಗ್ತಾಳೆ. ಈ ಕಡೆ ಆಡಮ್ ಅವನ ಎಲ್ಲಾ ಕೆಲ್ಸವನ್ನ ಮುಗಿಸಿ ಅದೇ ಫ್ಲಾಟಿಗೆನೆ ವಾಪಸ್ ಬರ್ತಾನೆ. ನಂತರ ನಮ್ಮ ಅರೋರ ಕೂಡ ಇವನನ್ನ ಫಾಲೋವನ್ನೇ ಮಾಡ್ಕೊಂಡು ಸೇಫ್ ಆಗಿನೇ ಒಳಗಡೆ ಬರ್ತಾಳೆ. ನಂತರ ಆಡಮ್ ಕೂಡ ಅವನ ಶೂಗಳನ್ನ ಬಿಚ್ಚಿ ಒಳಗಡೆ ಹೋಗೋಣ ಅಂತ ನೋಡ್ಬೇಕಾದ್ರೆ ಇವನ ಬಾಡಿಯಿಂದ ಒಂದು ಡ್ರಾಪ್ ರಕ್ತ ಕೆಳಗಡೆಗಾಗಿನೇ ಚೊಟ್ಟುತ್ತೆ. ಸೊ ನಮ್ಮನ್ನ ಯಾರು ಕೂಡ ಹಿಡ್ಕೋಬಾರ್ದು ಅಂತ ಅಲ್ಲೇನೆ ಆ ರಕ್ತವನ್ನ ಬೊರ್ಸಿ ಹಾಕ್ತಾನೆ. ನಂತರ ನಮ್ಮ ಅರೋರ ಅವಳನ್ನ ನೋಡಿದ್ರೆ ಅವಳ ರೂಮ್ಗೆನೆ ಹೋಗ್ತಿರ್ತಾಳೆ. ಬಟ್ ಆದ್ರೆ ಅವಳು ರೂಮ್ಗೆ ಹೋಗೋದನ್ನ ಆಡಮ್ ಕೂಡ ನೋಡ್ಬಿಡ್ತಾನೆ. ಅಂದ್ರೆ ಯಾರೋ ನಮ್ಮನ್ನ ಫಾಲೋ ಮಾಡ್ತಾ ಇದ್ದಾರೆ ಅಂತ ಇವನಿಗೆ ಡೌಟ್ ಬಂದ್ಬಿಟ್ಟಿತ್ತು ಅಲ್ವಾ. ಸೊ ಅದು ಬೇರೆ ಯಾರಿವೆ ಅಲ್ಲ ಅರೋರನೆ ಅನ್ನೋದು ಗೊತ್ತಾಗ್ಬಿಡುತ್ತೆ. ಹಾಗಿದ್ರೆ ನಾವು ಫೈಟ್ ಅನ್ನ ಮಾಡಿ ಎಲ್ಲರ ಕಥೆಯನ್ನ ಮುಗಿಸಿರೋದನ್ನ ಇವಳು ನೋಡ್ಬಿಟ್ಟಿದ್ದಾಳೆ. ಸೊ ಇವಳಿಗೂ ಕೂಡ ಒಂದು ಗತಿಯನ್ನ ಕಾಣಿಸ್ಬೇಕು ಅಂತ ಯೋಚಿಸ್ತಾನೆ. ನಂತರ ಅವತ್ತು ನೈಟ್ ಆಗ್ಬೇಕಾದ್ರೆ ನಮ್ಮ ಹೀರೋಯಿನ್ ಅವಳ ರೂಮ್ಗೆ ಅವಳ ಪೇರೆಂಟ್ಸ್ ಏನೇ ಬಂದು, ನೋಡಮ್ಮ ನಿನ್ನ ಬೆಡ್ ನ ಕೆಳಗಡೆ ಯಾವುದೇ ಮಾಸ್ಟರ್ ಇಲ್ಲ ಏನುವೇ ಇಲ್ಲ, ಸೊ ನೀನು ಆರಾಮಾಗಿನೇ ರೆಸ್ಟ್ ಅನ್ನ ಮಾಡು ಅಂತ ಗುಡ್ ಬೈ ಅನ್ನ ಹೇಳಿ ಹೊರಗಡೆಗೆನೆ ಹೋಗ್ತಾರೆ. ಅಂಡ್ ಸ್ವಲ್ಪ ಹೊತ್ತಾಗ್ಬೇಕಾದ್ರೆ ಮತ್ತೆ ಇವಳ ಬೆಡ್ ನ ಕೆಳಗಡೆಯಿಂದ ವಿಚಿತ್ರವಾದ ಶಬ್ದ ಕೇಳಿಸುತ್ತೆ. ಸೊ ನಮ್ಮ ಅರೋರ ಕೂಡ ತುಂಬಾನೇ ಜೋರಾಗಿನೇ ಕಿರಿಚ್ಕೊಂಡು ಬ್ಲಾಂಕೆಟ್ ಅನ್ನ ಮುಚ್ಕೊಂಡ್ಬಿಡ್ತಾಳೆ. ಇದನ್ನ ಕೇಳುವ ಇವಳ ಪೇರೆಂಟ್ಸ್ ಒಳಗಡೆ ಬರೋದಾಗಿ ಫೀಲ್ ಆಗುತ್ತೆ. ಆ ರೀತಿ ಅವರು ಬರ್ಬೇಕಾದ್ರೆ ಬೆಡ್ ನ ಕೆಳಗಡೆ ಇದ್ದ ಮಾಸ್ಟರು ಹೊರಗಡೆಗಾಗಿನೇ ಬಂದು ಇವಳ ಪೇರೆಂಟ್ಸ್ ಅನ್ನ ತಿನ್ಕೊಳ್ಳೋದಾಗಿನೇ ಇವಳಿಗೆ ಫೀಲ್ ಆಗುತ್ತೆ. ಬಟ್ ಆದ್ರೆ ಇಷ್ಟೊಂದು ಭಯವನ್ನ ಪಡ್ಕೊಂಡು ಆ ಮಾಸ್ಟರ್ ಅನ್ನ ನೋಡೋದಕ್ಕೆ ಆಗಲ್ಲ ಅಲ್ವಾ. ಸೊ ಬ್ಲಾಂಕೆಟ್ ನ ಒಳಗಡೆನೆ ಜೋರಾಗಿನೇ ಅಳ್ತಿರ್ತಾಳೆ. ಅಂಡ್ ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ನೆಕ್ಸ್ಟ್ ಡೇ ಆಗ್ಬೇಕಾದ್ರೆ ನಮ್ಮ ಹೀರೋಯಿನ್ ಕೂಡ ಎಚ್ಚರಿ ಆಗ್ತಾಳೆ. ಬಟ್ ಆದ್ರೆ ನೆಲದ ಮೇಲೆ ಕಾಲನ್ನ ಮಡಗಿದ್ರೆ ಮಾಸ್ಟರ್ ಬರುತ್ತೆ ಎನ್ನುವ ಭಯ ಇದೆ ಅಲ್ವಾ. ಸೊ ವೀಲ್ ಗಳಿರುವ ಒಂದು ಟಾಯ್ ಅನ್ನ ಬಳಸ್ಕೊಂಡು ಪೇರೆಂಟ್ಸ್ ರೂಮ್ ನ ಹತ್ರಕ್ಕೆನೆ ಬರ್ತಾಳೆ. ಅಂಡ್ ಅಲ್ಲಿ ಬಂದು ನೋಡ್ಬೇಕಾದ್ರೆ ಇವಳ ಅಪ್ಪ ಅಮ್ಮ ಎಲ್ಲೂ ಕಾಣಿಸ್ತಾ ಇಲ್ಲ. ಹಾಗೆ ಅವರ ರೂಮ್ ನಲ್ಲಿ ಎಲ್ಲಾ ವಸ್ತುಗಳಿವೆ ಚಲ್ಲಪಿಲ್ಲಿಯಾಗಿನೇ ಬಿದ್ದೋಗಿದಾವೆ. ಆದ್ರಿಂದ ಸೀದಾ ಕಿಚನ್ ಒಳಗಡೆ ಬಂದು ಇವಳಿಗೆ ಬೇಕಾದ ಫುಡ್ ಅನ್ನ ರೆಡಿ ಮಾಡಿ ಇವಳೇನೆ ತಿಂತಾಳೆ. ಆ ನಂತರ ಡೋರ್ ನ ಹತ್ರಕ್ಕೆ ಬಂದು ನಮ್ಮ ಪೇರೆಂಟ್ಸ್ ಗಳು ಬರಬಹುದು ಅಂತ ತುಂಬಾ ಹೊತ್ತು ವೇಟ್ ಅನ್ನ ಮಾಡ್ತಾಳೆ. ಬಟ್ ಆದ್ರೆ ಎಷ್ಟೇ ಹೊತ್ತು ಕಾದ್ರೂ ಕೂಡ ಇವಳ ಪೇರೆಂಟ್ಸ್ ಗಳು ಮತ್ತೆ ಬರೋದಿಲ್ಲ. ಹಾಗಿದ್ರೆ ನೆನೆ ರಾತ್ರಿ ಆ ಮಾಸ್ಟರು ನಮ್ಮ ಪೇರೆಂಟ್ಸ್ ಗಳನ್ನ ತಿನ್ಕೋಬಿಟ್ಟಿದ್ಯಾ ಅಂತ ಇನ್ನವೇ ಭಯವನ್ನ ಪಟ್ಕೋತಾಳೆ. ಬಟ್ ಆದ್ರೆ ಈ ಮನೆಯನ್ನ ಬಿಟ್ಟು ನಾವು ಬೇರೆ ಎಲ್ಲವೇ ಹೋಗೋಕ್ಕಾಗಲ್ಲ ಅಲ್ವಾ. ಸೊ ಮತ್ತೆ ಹೇಗಾದ್ರೂ ಮಾಡಿ ನಮ್ಮ ಬೆಡ್ ನ ಮೇಲೆ ಮಲ್ಕೊಳ್ಳೋಣ ಅಂತ ಅದೇ ವೀಲ್ ಟಾಯ್ ಅನ್ನ ಬಳಸ್ಕೊಂಡು ಬೆಡ್ ನ ಮೇಲ್ಗಡೆಗೆ ತುಂಬಾನೇ ಕಷ್ಟವನ್ನ ಪಟ್ಟು ಬರ್ತಾಳೆ. ಆ ನಂತರ ಅವಳ ಕಾಲಿಗೆ ಹಾಕಿರುವ ಶೂಗಳನ್ನ ಬಿಚ್ಚಿ ಮಡ್ಗೋಣ ಅಂತ ನೋಡ್ಬೇಕಾದ್ರೆ ಒಂದು ಶೂ ಬೈ ಮಿಸ್ ಆಗಿ ಕೆಳಗಡೆಗಾಗಿನೇ ಬಿದ್ದೋಗುತ್ತೆ. ಸೊ ಹೇಗಾದ್ರೂ ಮಾಡಿ ಅದನ್ನ ಮೇಲಕ್ಕೆ ಎತ್ಕೊಳ್ಳೋಣ ಅಂತ ಟ್ರೈ ಮಾಡ್ಬೇಕಾದ್ರೆ ಸಡನ್ ಆಗಿ ಇವಳ ರೂಮ್ ಪೂರ್ತಿ ನಡ್ಕೋದಿಕ್ಕಾಗಿ ಶುರುವಾಗ್ಬಿಡುತ್ತೆ. ಸೊ ಭಯ ಪಟ್ಕೊಳ್ಳುವ ನಮ್ಮ ಅರೋರ ಒಂದು ಬ್ಲಾಂಕೆಟ್ ಅನ್ನ ಬೊಚ್ಕೊಬಿಡ್ತಾಳೆ. ಆ ನಂತರ ಅವಳು ಬ್ಲಾಂಕೆಟ್ ಇಂದ ಇಣುಕಿ ನೋಡ್ಬೇಕಾದ್ರೆ ಆ ಮಾಸ್ಟರ್ ಒಂದು ತೂತನ ಮಾಡ್ಕೊಂಡು ಹೊರಗಡೆಗೆ ಒಂದು ಟೆಂಟಿಕಲ್ ಅನ್ನ ಬಿಟ್ಟು ಕೈಗೆ ಸಿಗುವ ವಸ್ತುಗಳನ್ನ ತಿನ್ಕೋತಾ ಇದೆ. ಸೊ ಇವಳ ಬ್ಲಾಂಕೆಟ್ ಅನ್ನವೇ ಎಸಿಬೇಕಾದ್ರೆ ಅದನ್ನವೇ ಕೂಡ ತಿನ್ಕೋಬಿಡುತ್ತೆ. ಅಂಡ್ ನಮ್ಮ ಹೀರೋಯಿನ್ ತುಂಬಾನೇ ಭಯವನ್ನ ಪಡ್ಕೊಂಡು ಬೆಡ್ ಮೇಲೆ ಮಲ್ಕೋಬೇಕಾದ್ರೆ ಆ ಮಾಸ್ಟರು ನಮ್ಮ ಅರೋರ ಮಲ್ಗಿರುವ ಬೆಡ್ ಅನ್ನೇ ಮೇಲ್ಗಡೆಗಾಗಿ ಎತ್ಕೊಂಡು ಹೊರಗಡೆ ಬರುತ್ತೆ. ಅಷ್ಟೇ ಅದನ್ನ ನೋಡೋದಕ್ಕೆ ತುಂಬಾನೇ ದೊಡ್ಡ ಗಾತ್ರದಲ್ಲಿ ಭಯಂಕರವಾಗಿದೆ. ಸೊ ಆ ಮಾಸ್ಟರ್ ಕೂಡ ನಮ್ಮ ಅರೋರ ಎಲ್ಲಿದ್ದಾಳೆ ಅನ್ನೋದಾಗಿ ಎಲ್ಲಾ ಕಡೆ ಹುಡುಕುತ್ತೆ. ಆದ್ರೆ ಆ ಮಾಸ್ಟರ್ ನ ಮೇಲಿರುವ ಬೆಡ್ ನ ಮೇಲ್ಗಡೆನೆ ನಮ್ಮ ಅರೋರ ನೇತಾಡ್ತಿರ್ತಾಳೆ. ಈ ರೀತಿ ತುಂಬಾನೇ ಹುಡುಕಿ ಆ ಮಾಸ್ಟರ್ ಕೂಡ ವಾಪಸ್ಸು ನೆಲದ ಒಳಗಡೆಗಾಗಿನೇ ಹೋಗ್ಬಿಡುತ್ತೆ. ಇನ್ನು ನಮ್ಮ ಅರೋರ ಕಥೆಯನ್ನ ಇವಾಗ ಕೇಳ್ಬೇಕಾ? ಇಷ್ಟು ದೊಡ್ಡ ಮಾಸ್ಟರ್ ಅನ್ನ ನೋಡಿದ್ಮೇಲೆ ಅವಳಿಗೆ ನಿದ್ದೆ ಆದ್ರೂ ಹೇಗ್ ಬರುತ್ತೆ. ಸೊ ರಾತ್ರಿ ಪೂರ್ತಿ ನಿದ್ದೆನ ಮಾಡದೆ ಹಾಗೇನೆ ಎಚ್ಚರಿ ಆಗ್ತಾಳೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಆಗ್ಬೇಕಾದ್ರೆ ನಮ್ಮ ಅರೋರ ಒಂದು ಚರ್ಚ್ ನ ಒಳಗಡೆಗಾಗಿನೇ ಬರ್ತಾಳೆ. ಅಂಡ್ ಅಲ್ಲಿಗೆ ಬರುವ ದೊಡ್ಡ ದೊಡ್ಡ ವ್ಯಕ್ತಿಗಳು ಕೂಡ ತುಂಬಾನೇ ಡೊನೇಷನ್ ಅನ್ನ ಕೊಡ್ತಿರ್ತಾರೆ. ಸೊ ಎಲ್ಲಾ ಮಕ್ಳುವೆ ಆ ಡೊನೇಷನ್ ಅನ್ನ ಇಸ್ಕೊಂಡು ಚರ್ಚ್ ನ ಒಳಗಡೆಗೆನೆ ಹೋಗ್ತಾರೆ. ಬಟ್ ಆದ್ರೆ ನಮ್ಮ ಅರೋರ ಡೊನೇಷನ್ ಅನ್ನ ಇಸ್ಕೊಂಡು ಆ ಜಾಗದಿಂದಾನೇ ಓಡಿ ಬಂದ್ಬಿಡ್ತಾಳೆ. ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ಆಡಮನ ತೋರಿಸ್ಬೇಕಾದ್ರೆ ಅವನಿಗಾಗಿ ತುಂಬಾನೇ ಲೆಟರ್ ಗಳು ಬಂದಿದೆ. ಸೊ ಯಾವ್ಯಾವ ಲೆಟರ್ ಗಳು ಬಂದಿದೆ ಅಂತ ಅವನು ಕೂಡ ಓಪನ್ ಮಾಡಿ ನೋಡ್ಬೇಕಾದ್ರೆ ಅದ್ರಲ್ಲಿ ನಮ್ಮ ಅರೋರ ಕೂಡ ಒಂದು ಲೆಟರ್ ಅನ್ನ ಕಳ್ಸಿದಾಳೆ. ಅದೇ ಇವನು ಡ್ರ್ಯಾಗನ್ ನ ಕಥೆಯನ್ನ ಮುಗಿಸಿರೋದಾಗಿ ಒಂದು ವಿಷಯವನ್ನ ನೋಡಿದ್ಲು ಅಲ್ವಾ. ಆದ್ರಿಂದ ನನ್ನ ಬೆಡ್ ನ ಕೆಳಗಡೆ ಒಂದು ದೊಡ್ಡ ಮಾಸ್ಟರ್ ಏನೇ ಇದೆ. ಸೊ ಅದ್ರ ಕಥೆಯನ್ನ ಮುಗಿಸೋದಕ್ಕಾಗಿ ನಿನ್ನನ್ನ ಹೈಯರ್ ಅನ್ನ ಮಾಡ್ಕೋತಾ ಇದ್ದೀನಿ. ಅಂಡ್ ಅದಕ್ಕೆ ತಕ್ಕಿದ ಹಾಗೆ ನಾನು ಸ್ವಲ್ಪ ಹಣವನ್ನುವೇ ಕೊಟ್ಟಿದ್ದೀನಿ ಅನ್ನೋದಾಗಿನೇ ಕಳ್ಸಿದಾಳೆ.
ಅಂಡ್ ಇದೇ ರೀತಿ ಆಡಮ್ ಕೂಡ ಲೆಟರ್ ಅನ್ನ ಓದಿ ನೋಡ್ತಿರ್ಬೇಕಾದ್ರೆ ಯಾರೋ ಡೋರ್ ಅನ್ನ ನಾಕ್ ಮಾಡ್ತಾರೆ. ಸರಿ ಓಕೆ, ಯಾರಿರ್ಬಹುದು ಅಂತ ಹೊರಗಡೆ ಬಂದು ನೋಡ್ಬೇಕಾದ್ರೆ ಬೇರೆ ಯಾರು ಬಿ ಅಲ್ಲ, ನಮ್ಮ ಅರೋರಾನೇ. ನಂತರ ನಮ್ಮ ಅರೋರಾ, ನಾನು ಕೊಟ್ಟಿರುವ ಹಣ ನಿನ್ಗೆ ಸಾಕಾಗುತ್ತ ಅನ್ನೋದಾಗಿ ಕೇಳ್ಬೇಕಾದ್ರೆ ಇದನ್ನ ಕೇಳುವ ಆಡಮು ಅರೋರಾ ಅವಳನ್ನ ಒಳಗಡೆಗಾಗಿನೇ ಕೂರ್ಸಿ ಇಷ್ಟೊಂದು ಹಣವನ್ನ ನೀನು ಎಲ್ಲಿಂದ ತಂದಿ ಅಂತ ಕೇಳ್ಬೇಕಾದ್ರೆ ನಮ್ಮ ಅರೋರಾ ಕೂಡ ನಿಜವನ್ನ ಹೇಳ್ಕೊತಾಳೆ. ನಾನು ಒಂದು ಚರ್ಚ್ ನಿಂದ ಲೂಟಿ ಮಾಡ್ಕೊಂಡು ಎಲ್ಲ ಹಣವನ್ನ ಎತ್ಕೊಂಡು ಬಂದಿ ಅನ್ನೋದಾಗಿ. ಅಂಡ್ ಇದನ್ನೆಲ್ಲ ಕೇಳುವ ಆಡಮ್ ಕೂಡ, ನೋಡಮ್ಮ, ಯಾವ್ದೇ ರೀತಿ ಮಾಸ್ಟರ್ ಇಲ್ಲ, ಏನುವೇ ಇಲ್ಲ, ಇದೆಲ್ಲ ನಿನ್ನ ತಲೆ ಒಳಗಡೆ ಸಿಕ್ಕಾಕೊಂಡಿರುವ ಇಲ್ಯೂಷನ್ ಅಷ್ಟೇ. ಸೊ ಸುಮ್ನೆ ಇದನ್ನೆಲ್ಲ ಬಿಟ್ಟು ನೆಮ್ಮದಿಯಾಗಿ ಸ್ಕೂಲಿಗೆ ಹೋಗಮ್ಮ ಅನ್ನೋದಾಗಿ ಹೇಳ್ತಾನೆ. ಅರೆರೆ, ನಾನು ನನ್ನ ಕಣ್ಣಾರೆ ನೋಡಿದೀನಿ ಸರ್ ಆ ಮಾಸ್ಟರ್ ಅನ್ನ. ನೀವು ದೊಡ್ಡಬ್ರು ಯಾವಾಗ್ಲೂ ಹೀಗೇನೆ, ನಾವು ಚಿಕ್ಕ ಮಕ್ಳು ಹೇಳುವ ಯಾವ ಮಾತನ್ನವೇ ನಂಬೋದಿಲ್ಲ, ಏನುವೇ ನಂಬೋದಿಲ್ಲ. ನೀವು ಡ್ರ್ಯಾಗನ್ ಕಥೆಯನ್ನ ಮುಗಿಸೋದನ್ನ ನನ್ನ ಕಣ್ಣಾರೆ ನಾನು ನೋಡಿದೀನಿ. ಸೊ ಇವಾಗ ನನ್ನ ಬೆಡ್ನ ಕೆಳಗಡೆ ಇರುವ ಮಾಸ್ಟರ್ನ ಕಥೆಯನ್ನ ಮುಗಿಸೋದಿಕ್ಕೆ ನೀವೇನೆ ಸರಿಯಾದವ್ರು. ಸೊ ನಾನು ಕೊಟ್ಟಿರುವ ಹಣವನ್ನ ತಗೊಂಡು ಈ ಕೆಲ್ಸವನ್ನ ಮಾಡ್ಕೊಡಿ ಅನ್ನೋದಾಗಿನೇ ಕೇಳ್ತಾಳೆ. ಅಂಡ್ ಇದನ್ನ ಕೇಳುವ ಆಡಮ್ಗಂತೂ ಒಂದು ವಿಷಯ ಕನ್ಫರ್ಮ್ ಆಗುತ್ತೆ. ಅದೇ, ನಾನು ಜನಗಳ ಕಥೆಯನ್ನ ಮುಗಿಸ್ತಾ ಇರ್ಬೇಕಾದ್ರೆ ಇವಳು ನೋಡ್ಬಿಟ್ಟಿದ್ದಾಳೆ ಅಂತ ಒಂದು ಡೌಟ್ ಬಂದಿತ್ತು ಅಲ್ವಾ. ಸದ್ಯ ಇವಳು ರಿಯಾಲಿಟಿಯನ್ನ ನೋಡ್ದೆ ಶಾಡವನ್ನ ನೋಡ್ಕೊಂಡು ಡ್ರ್ಯಾಗನ್ ಮುಗಿಸಿದೀನಿ ಅಂತ ತಿಳ್ಕೊಂಡಿದ್ದಾಳೆ ಅಂತ ಈ ಆಡಮು ಸ್ವಲ್ಪ ರಿಲ್ಯಾಕ್ಸ್ ಆಗ್ತಾನೆ. ನಂತರ ನಿಮ್ಮ ಅಪ್ಪ ಅಮ್ಮ ಯಾವ ಕೆಲ್ಸವನ್ನ ಮಾಡ್ಕೊಂಡಿದ್ದಾರೆ, ಅವರ ಹತ್ರ ಈ ಮಾಸ್ಟರ್ನ ಕಥೆಯನ್ನ ಹೇಳಿದ್ಯಾ ಅನ್ನೋದಾಗಿ ಕೇಳ್ಬೇಕಾದ್ರೆ, ಅಯ್ಯೋ ಸರ್, ನಾನು ಅವ್ರಿಗೂ ಕೂಡ ಈ ಮಾಸ್ಟರ್ನ ಬಗ್ಗೆ ಹೇಳ್ದೆ, ಬಟ್ ಆದ್ರೆ ಅವರು ನಂಬ್ಲಿಲ್ಲ, ಅದಕ್ಕೆ ಆ ಮಾಸ್ಟರು ಅವರನ್ನವೇ ಕೂಡ ತಿನ್ಕೋಬಿಡ್ತು ಅನ್ನೋದಾಗಿ ಹೇಳ್ತಾಳೆ. ಏನು, ನಿನ್ನ ತಂದೆ ತಾಯಿಯನ್ನ ಮಾಸ್ಟರು ತಿನ್ಕೋತಾ? ಸರಿ ಓಕೆ, ನೀನ್ ರೂಮ್ ಒಳಗಡೆನೆ ಬರ್ತೀನಿ, ಅದೇನಿದೆ ತೋರ್ಸೇ ಬಿಡು ಅನ್ನೋದಾಗಿ ನಮ್ಮ ಅರೋರಾ ಅವಳನ್ನ ಕರ್ಕೊಂಡು ಅವಳ ರೂಮ್ಗೆನೆ ಬರ್ತಾನೆ. ಬಟ್ ಆದ್ರೆ ನಮ್ಮ ಅರೋರಾ ಇವಾಗ್ಲೂ ಕೂಡ ಕಾಲನ ಮಡ್ಗಿ ನಡ್ಕೊಂಡು ಹೋಗ್ತೀರಾ, ಅದೇ ಒಂದು ವೀಲ್ ಟಾಯ್ನ ಮುಖಾಂತರ ಯಾವಾಗ್ಲೂ ಓಡಾಡ್ತಾಳೆ ಅಲ್ವಾ. ಸೊ ಇವಾಗ್ಲೂ ಕೂಡ ಅದ್ರ ಮೇಲೆನೆ ಕುಳಿತು ಓಡಾಡ್ತಿರ್ತಾಳೆ. ನಂತರ ಆಡಮು, ನಿನ್ನ ತಂದೆ ತಾಯಿಯನ್ನ ಮಾಸ್ಟರು ತಿನ್ನೋದನ್ನ ನೋಡಿದ್ಯಾ ಅನ್ನೋದಾಗಿ ಕೇಳ್ಬೇಕಾದ್ರೆ, ಇಲ್ಲ ಸರ್, ನನ್ಗೆ ತುಂಬಾನೇ ಭಯವಾಗಿದ್ರಿಂದ ಬ್ಲಾಂಕೆಟ್ ನ ಒಳಗಡೆ ಬಚ್ಚಿಟ್ಕೊಂಡಿದೆ. ಸೊ ಅವರ ಸೌಂಡ್ ಅನ್ನ ಕೇಳಿಸ್ಕೊಂಡು ಆ ಮಾಸ್ಟರೇ ತಿಂದಿದೆ ಅನ್ನೋದಾಗಿನೇ ಹೇಳ್ಬಲ್ಲೆ ಅನ್ನೋದಾಗಿ ಹೇಳ್ತಾಳೆ. ಅಂಡ್ ಇವಾಗ ಆಡಮ್ ಕೂಡ ಇವಳ ಪೇರೆಂಟ್ಸ್ ಅವರ ರೂಮಿಗೆ ಬಂದು ನೋಡ್ಬೇಕಾದ್ರೆ ಎಲ್ಲಾ ಕಡೆ ನೀವೇ ವಸ್ತುಗಳೆಲ್ಲ ಚೊಲ್ಲಾಪಿಲ್ಲಿಯಾಗಿನೇ ಬಿದ್ದಿವೆ. ಅಂಡ್ ಆ ಚೊಲ್ಲಾಪಿಲ್ಲಿ ವಸ್ತುಗಳ ನಡುವೆ ಒಂದು ಬುಲೆಟ್ ಕೂಡ ಬಿದ್ದಿರೋದನ್ನ ನೋಡ್ತಾನೆ. ಹಾಗೆ ಇವರ ರೂಮ್ ನಲ್ಲಿರುವ ಡೋರು, ಶೆಲ್ಫ್ ಗಳ ಮೇಲೆಲ್ಲ ಯಾವ್ದೋ ಬಲವಾದ ವಸ್ತುಗಳಿಂದ ಒಡೆದಿರುವ ಹಾಗೆ ಮಾರ್ಗಳೆಲ್ಲ ಇರುತ್ತೆ. ಹಾಗಿದ್ರೆ ಇದನ್ನ ಮಾಡಿರೋದು ಮಾಸ್ಟರ್ ಎಲ್ಲ ಬದಲಾಗಿ ಯಾರೋ ಬಂದು ಅಟ್ಯಾಕ್ ಮಾಡಿದ್ದಾರೆ ಅಂತ ತಿಳ್ಕೊತಾನೆ. ನೋಡಮ್ಮ, ಇಷ್ಟೊಂದು ದೊಡ್ಡ ಘಟನೆ ಆಗಿದ್ರು ಕೂಡ ಏನಕ್ಕೆ ನೀನು ಪೊಲೀಸ್ಗೆ ಹೇಳಿಲ್ಲ ಅಂತ ಕೇಳ್ಬೇಕಾದ್ರೆ, ನೋಡಿ, ನೀವು ಡ್ರ್ಯಾಗನ್ ಮುಗಿಸ್ತಿದೀರಾ ಅಂದ್ರೆ ಈ ಮಾಸ್ಟರ್ ಅನ್ನವೇ ಕೂಡ ಮುಗಿಸ್ತೀರಾ ಅಲ್ವಾ. ಸೊ ಅದಕ್ಕಾಗಿನೇ ನಿಮ್ ಹತ್ರ ಹೇಳ್ಕೊಂಡಿ ಅಂತ ಹೇಳ್ತಾಳೆ. ನೋಡು, ಅವತ್ತು ನಾನು ಯಾವ್ದೇ ಡ್ರ್ಯಾಗನ್ ಅನ್ನವೇ ಮುಗಿಸಿಲ್ಲ, ಏನುವೇ ಮುಗಿಸಿಲ್ಲ ಅಂತ ಆಡಮ್ ಹೇಳ್ಕೋಬೇಕಾದ್ರೆ, ಹಾಗಿದ್ರೆ ನೀವ್ ಅವತ್ತು ಮುಗಿಸಿದ್ದು ಮನುಷ್ಯರ ಅನ್ನೋದಾಗಿ ಕೇಳ್ಬೇಕಾದ್ರೆ, ಅಯ್ಯಯ್ಯೋ, ನಾವಾಗಿನ ಇವಳ ಬಾಯಲ್ಲಿ ಸಿಕ್ಕಾಕೋತಾ ಇದೀವಲ್ಲ ಅಂತ ತಿಳ್ಕೊಳ್ಳುವ ಆಡಮು. ಸರಿ ಓಕೆ, ಇದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಅನ್ನ ಮುಂದುವರ್ಸೋಣ ಅನ್ನೋದಾಗಿ ಮ್ಯಾನೇಜ್ ಮಾಡ್ತಾನೆ. ನಂತರ ಮಾಸ್ಟರು ನಿಮ್ಮ ತಂದೆ ತಾಯಿಯನ್ನ ಏನಕ್ಕಾಗಿ ತಿನ್ಕೋತು ಗೊತ್ತಾ ಅಂತ ಕೇಳ್ಬೇಕಾದ್ರೆ, ಹೌದು ಸರ್, ಏನಕ್ಕೆ ತಿನ್ಕೋತು ಅಂದ್ರೆ ಅವರು ನೆಲದ ಮೇಲೆ ಕಾಲನ್ನ ಮಡಗಿದ್ರು, ಅದೇ ಕಾರಣಕ್ಕೆ ಅವ್ರನ್ನ ತಿನ್ಕೋಬಿಡ್ತು ಅನ್ನೋದಾಗಿ ಹೇಳ್ಬೇಕಾದ್ರೆ, ಇದನ್ನ ಕೇಳಿ ತಾಡ್ಕೊಳ್ಳೋದಕ್ಕೆ ಆಗದೆ ಇರುವ ನಮ್ಮ ಆಡಮು ಅವಳ ಹಣವನ್ನ ವಾಪಸ್ ಟೇಬಲ್ ಮೇಲೇನೆ ಮಡಗಿ, ನೋಡಮ್ಮ, ನಿನ್ನ ಹಣವನ್ನ ವಾಪಸ್ ಎತ್ಕೊಂಡು ಹೋಗ್ಬಿಡು, ಬಟ್ ಆದ್ರೆ ನನ್ಗೆ ಮೆಂಟಲಿ ಈ ರೀತಿಯ ಟಾರ್ಚರ್ ಅನ್ನ ಕೊಡ್ಬೇಡ ಅನ್ನೋದಾಗಿ ಹೇಳ್ಕೊತಾನೆ. ಅಂಡ್ ಇಲ್ಲಿಗೆ ಸೀನನ್ನ ಕಟ್ ಮಾಡಿ ತೋರಿಸ್ಬೇಕಾದ್ರೆ ಆಡಮು ಲೆಬರಿನ್ ಅನ್ನುವ ಒಂದು ಲೇಡಿಯನ್ನ ಬಂದು ಮೀಟ್ ಮಾಡ್ತಾನೆ. ಅಂಡ್ ಈ ಲೆಬರಿನ್ ಬೇರೆ ಯಾರು ಅಲ್ಲ, ಆಡಮ್ ಅವನ ಮದರೇನೆ. ಅದು ಅಲ್ಲದೆ ಇವನಿಗೆ ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿನವೇ ಕೂಡ ಕೆಲಸವನ್ನ ಮಾಡ್ತಿದ್ದಾಳೆ. ಆಕ್ಚುಲ್ ಆಗಿ ಆಡಮು ಯಾವ ಕೆಲಸವನ್ನ ಮಾಡ್ತಾನೆ ಅಂದ್ರೆ, ಯಾರು ಸ್ವಲ್ಪ ಹಣವನ್ನ ಕೊಟ್ಟು ಸುಪಾರಿಯನ್ನ ಕೊಡ್ತಾರೋ ಆ ಸುಪಾರಿಯನ್ನ ತಗೊಂಡು ಅವರ ಕಥೆಯನ್ನ ಮುಗಿಸುವ ಕೆಲ್ಸವನ್ನೇ ಮಾಡ್ತಾನೆ. ಅಂಡ್ ಈ ಕೇಸ್ ಗಳನ್ನ ಫಿಕ್ಸ್ ಮಾಡೋದು, ಹಣವನ್ನ ತಗೊಳ್ಳೋದು ಎಲ್ಲ ಕೆಲ್ಸವನ್ನ ಈ ಲಿವರಿನೇ ಮಾಡಿ ಬರ್ತಾ ಇದ್ದಾಳೆ. ಅಂಡ್ ಇವಾಗ ಆಡಮ್ ಕೂಡ ನಮ್ಮ ಅರೋರಾ ಅವಳ ಪೇರೆಂಟ್ಸ್ ಗಳು ತೀರೋಗಿದ್ದಾರೆ ಅಲ್ವಾ. ಸೊ ಅವರ ಡೀಟೇಲ್ಸ್ ಗಳನ್ನ ತಂದು ಇವಳ ಕೈಗಾಗಿನೇ ಕೊಟ್ಟು, ನೋಡು, ನಮ್ಮ ಬಗ್ಗೆ ಗೊತ್ತಾಗಿ ಯಾರೋ ನಮ್ಮ ಕಥೆಯನ್ನ ಮುಗಿಸೋದಿಕ್ಕಾಗಿ ಬಂದಿದ್ದಾರೆ, ಬಟ್ ಆದ್ರೆ ಆ ಗೂಂಡಗಳು ಕನ್ಫ್ಯೂಷನ್ ಆಗಿ ಅರೋರಾ ಅವಳ ಮನೆಗೇನೆ ಹೋಗಿ ಅವಳ ಪೇರೆಂಟ್ಸ್ ಆ ಕಥೆಯನ್ನ ಮುಗಿಸ್ಬಿಟ್ಟಿದ್ದಾರೆ. ಈ ವಿಷಯ ಗೊತ್ತಿಲ್ದೇ ಇರುವ ಅರೋರಾ ಮಾಸ್ಟರು ಅವರ ತಂದೆ ತಾಯಿಯನ್ನ ತಿನ್ಕೋಬಿಟ್ಟಿದೆ ಅಂತ ತಿಳ್ಕೊಂಡಿದ್ದಾಳೆ. ಸೊ ಇಂಥ ಸಿಚುವೇಶನ್ ಅಲ್ಲಿ ಅವಳಿಗೆ ನಾವೇನೆ ಸಪೋರ್ಟ್ ಅನ್ನ ಮಾಡ್ಬೇಕು, ಅದು ಅಲ್ಲದೆ ಅವರನ್ನ ಯಾರು ಕೊಂದ್ರು ಅನ್ನೋದಾಗಿ ನಾವೇನೆ ಕಂಡು ಹಿಡಿಬೇಕು ಅನ್ನೋದಾಗಿ ಹೇಳ್ಕೊತಾನೆ. ಆದ್ರೆ ಇದನ್ನ ಕೇಳುವ ಲಿವರಿನ್ ಅಂತೂ, ನೋಡು, ನಿನ್ ಬಗ್ಗೆ ಇವಾಗ ಅರೋರಾ ಎಲ್ಲ ವಿಷಯವನ್ನ ತಿಳ್ಕೊಂಡಿದ್ದಾಳೆ, ಅವಳು ಹೊರಗಡೆ ಬಾಯನ್ನ ಬಿಟ್ರೆ ಪೊಲೀಸ್ನವರು ಬಂದು ಅರೆಸ್ಟ್ ಅನ್ನ ಮಾಡ್ಬಿಡ್ತಾರೆ. ಸೊ ಆದಷ್ಟು ಅವಳಿಂದ ದೂರ ಇರು ಅನ್ನೋದಾಗಿ ಹೇಳ್ಬೇಕಾದ್ರೆ, ಇಲ್ಲ, ಅರೋರಾಗೆ ನಾನು ತೊಂದ್ರೆ ಆಗೋದಿಕ್ಕೆ ಯಾವ್ದೇ ಕಾರಣಕ್ಕೂ ಬಿಡಲ್ಲ, ಯಾರಿಗೊತ್ತು ಆ ಗೂಂಡಗಳು ಇವಾಗ ಅರೋರಾ ಕಥೆಯನ್ನ ಮುಗಿಸೋದಿಕ್ಕೆ ಮತ್ತೆ ಬರಬಹುದು ಅಲ್ವಾ. ಸೊ ಅವಳ ಜೊತೆಯಾಗಿನೇ ಇದ್ದು ಅವಳನ್ನ ಪ್ರೊಟೆಕ್ಟ್ ಮಾಡೋದಿಕ್ಕಾಗಿ ನೋಡ್ತೀನಿ ಅನ್ನೋದಾಗಿನೇ ಹೇಳ್ತಾನೆ. ಅಂಡ್ ಇಲ್ಲಿಗೆ ಸೀನನ್ನ ಕಟ್ ಮಾಡಿ ಅವತ್ತು ರಾತ್ರಿ ಆಗ್ಬೇಕಾದ್ರೆ ನಮ್ಮ ಅರೋರಾ ಕೂಡ ಅವಳ ಬೆಡ್ ನ ಮೇಲ್ಗಡೆ ಬಂದು ಮಲ್ಕೊಳ್ಳೋದಿಕ್ಕಾಗಿನೇ ನೋಡ್ತಾಳೆ.
ಬಟ್ ಆದ್ರೆ ಪಕ್ಕದ ರೂಮ್ ನಲ್ಲಿರುವ ನಮ್ಮ ಆಡಮ್ಗೆ ತುಂಬಾನೇ ವಿಚಿತ್ರವಾದ ಫೀಲ್ ಆಗ್ತಿದೆ. ಸೊ ಯಾರು ಅರೋರಾ ಅವಳ ರೂಮ್ಗೆ ಹೋಗೋದಿಕ್ಕೆ ಟ್ರೈ ಅನ್ನ ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಂಡು ಬಚ್ಚಿಟ್ಕೊಂಡು ನಮ್ಮ ಅರೋರಾ ಅವಳ ರೂಮ್ ಒಳಗಡೆಗಾಗಿನೇ ಬಂತು. ನೋಡಮ್ಮ, ನಾನು ಹೇಳೋವರೆಗುವೆ ನೀನು ಹೊರಗಡೆ ಬರ್ಬೇಡ. ಸೊ ಆದಷ್ಟು ಬೇಗ ಬೆಡ್ ನ ಕೆಳಗಡೆ ಬಚ್ಚಿಟ್ಕೊಳೋದಾಗಿ ಹೇಳ್ಬೇಕಾದ್ರೆ, ಇಲ್ಲ ಅಂಕಲ್, ಬೆಡ್ ನ ಕೆಳಗಡೆ ಮಾಸ್ಟರ್ ಇದೆ, ನಾನು ಬಚ್ಚಿಟ್ಕೊಳಲ್ಲ ಅಂತ ಇವಳು ಒಂದು ಅಲ್ಮಾರಿ ಒಳಗಡೆ ಬಂದು ಬಚ್ಚಿಟ್ಕೋತಾಳೆ. ನಂತರ ನಮ್ಮ ಆಡಮ್ ಕೂಡ ಎಲ್ಲಾ ಲೈಟ್ ಗಳನ್ನ ಆಫ್ ಮಾಡಿ ಸೀಲಿಂಗ್ ಏನೆ ಬಂದು ನೇತಾಕೋತಾನೆ. ಬಟ್ ಆದ್ರೆ ಇದೇ ಟೈಮ್ ನಲ್ಲಿ ನಮ್ಮ ಆಡಮ್ ಅವನ ಚಾಕು ಕೆಳಗಡೆಗಾಗಿನೇ ಬಿದ್ದೋಗುತ್ತೆ. ಸೊ ಆ ಚಾಕುವನ್ನ ಎತ್ಕೊಳ್ಳೋಣ ಅಂತ ನಮ್ಮ ಆಡಮ್ ನೋಡ್ತಿರ್ಬೇಕಾದ್ರೆ ಇದೇ ಟೈಮಿಗೆ ಸರಿಯಾಗಿ ಒಬ್ಬ ಗೂಂಡ ಒಳಗಡೆಗಾಗಿನೇ ನುಗ್ಗಿ ಬರ್ತಾನೆ. ನಂತರ ಅವನು ಒಳಗಡೆ ಬರ್ತಿರ್ಬೇಕಾದ್ರೆ ಸರಿಯಾದ ಟೈಮ್ ಅನ್ನ ನೋಡುವ ಆಡಮು ಅವನ ಮೇಲ್ಗಡೆಗಾಗಿನೇ ನೆಗ್ದು ಎರ್ರ ಬಿರಿ ಅಟ್ಯಾಕ್ ಅನ್ನ ಮಾಡ್ತಾನೆ. ನಂತರ ಇಬ್ಬರ ನಡುವೆ ಒಂದು ಮಾಸ್ ಆಗಿರುವ ಫೈಟ್ ಕೂಡ ಶುರುವಾಗ್ಬಿಡುತ್ತೆ. ಅಂಡ್ ಇನ್ನೊಂದ್ ಕಡೆಯಲ್ಲಿ ನೋಡೋದಾದ್ರೆ ವಿಂಡೋವಿನ ಮುಖಾಂತರ ಒಂದು ಲೇಡಿ ಒಳಗಡೆಗಾಗಿನೇ ಎಂಟ್ರಿ ಕೊಟ್ಟು ನಮ್ಮ ಅರೋರಾ ಮಲ್ಗಿರುವ ಬೆಡ್ ನ ಮೇಲ್ಗಡೆಗೆ ಎರ್ರ ಬಿರಿ ಶೂಟ್ ಅನ್ನ ಮಾಡ್ತಾಳೆ. ಬಟ್ ಆದ್ರೆ ನಮ್ಮ ಅರೋರಾ ಒಂದು ಅಲ್ಮಾರಿ ಒಳಗಡೆಗಾಗಿನೇ ಬಂದು ಕುಳಿತಿದ್ದಾಳೆ ಅಲ್ವಾ. ಸೊ ಈ ವಿಷಯವನ್ನ ತಿಳ್ಕೊಳ್ಳುವ ಲೇಡಿ ಕೂಡ ಅಲ್ಮಾರಿಯ ಹತ್ರಕ್ಕಾಗಿನೇ ಬಂದು ನಮ್ಮ ಅರೋರಾಗೆ ಶೂಟ್ ಅನ್ನ ಮಾಡೋದಿಕ್ಕೆ ಗನ್ ಅನ್ನ ತೆಗೆದು ನಿಂತ್ಕೋತಾಳೆ. ಬಟ್ ಆದ್ರೆ ಇದೇ ಟೈಮಿಗೆ ಸರಿಯಾಗಿ ನಿಜವಾದ ಮಾಸ್ಟರು ನೆಲದಿಂದ ಹೊರಗಡೆಗಾಗಿನೇ ಬಂದು ಗಪಕ್ ಅಂತ ಲೇಡಿಯನ್ನ ಒಂದೇ ಬಾರಿಗೆ ನುಂಗ್ಬಿಡುತ್ತೆ. ಇನ್ನೊಂದ್ ಕಡೆಯಲ್ಲಿ ನಮ್ಮ ಆಡಮನ್ನ ನೋಡೋದಾದ್ರೆ ಆ ವ್ಯಕ್ತಿಯ ಕಥೆಯನ್ನ ಮುಗಿಸಿ ಹಾಕಿದಾನೆ. ನಂತರ ನಮ್ಮ ಅರೋರಾ ಅವಳ ಹತ್ರಕ್ಕೆ ಬಂದು ಆ ಲೇಡಿ ಎಲ್ಲಿಗೆ ಹೋದ್ಲು ಅಂತ ಕೇಳ್ಬೇಕಾದ್ರೆ ಆ ಲೇಡಿಯನ್ನ ಮಾಸ್ಟರೇನೆ ನುಂಗ್ಬಿಡ್ತು ಅನ್ನೋದಾಗಿ ಹೇಳ್ಕೊತಾಳೆ. ಇಲ್ಲಮ್ಮ, ಇಲ್ಲೇ ಎಲ್ಲೋ ಬಚ್ಚಿಟ್ಕೊಂಡಿರ್ಬೇಕು ಅಂತ ನಮ್ಮ ಆಡಮ್ ಹೇಳ್ಬೇಕಾದ್ರೆ ನಮ್ಮ ಅರೋರಾ ಇವನ ಮಾತನ್ನ ನಂಬೋದಿಕ್ಕೆ ರೆಡಿನೇ ಇಲ್ಲ. ಸೊ ನಮ್ಮ ಆಡಮ್ ಇವಾಗ ಅರೋರಾ ಅವಳನ್ನ ಸೀದಾ ಎಕ್ಕೊಂಡು ಬಂದು ಕಿಚನ್ ಕೌಂಟರ್ ಮೇಲೆ ಕೂರಿಸ್ತಾನೆ. ನಂತರ ಇವಾಗ ಒಬ್ಬ ಗೂಂಡನ ಕಥೆಯನ್ನ ಮುಗಿಸಿ ಹಾಕಿದ ಅಲ್ವಾ ನಮ್ಮ ಆಡಮು, ಅವನನ್ನ ಒಂದು ಸೂಟ್ ಕೇಸ್ ನ ಒಳಗಡೆಗೆ ಪ್ಯಾಕ್ ಅನ್ನ ಮಾಡಿ ಎಳ್ಕೊಂಡು ಬಂದು, ನೋಡಮ್ಮ, ಇವನನ್ನ ಹೊರಗಡೆ ಎಳ್ಕೊಂಡೋಗಿ ಇವನ ಕಥೆಯನ್ನ ಮುಗಿಸಿ ಬರ್ತೀನಿ. ಸೊ ಅಲ್ಲಿವರೆಗೂ ನೀನು ಹುಷಾರಾಗಿನೇ ಇರು ಅಂತ ಹೇಳ್ಬೇಕಾದ್ರೆ, ಸರಿ, ಬಾಡಿಯನ್ನ ನೀವು ಇಲ್ಲೇನೆ ಬಿಟ್ಟು ಹೋಗಬಹುದು, ಆ ಮಾಸ್ಟರ್ ಇವನನ್ನ ತಿನ್ಕೊಳ್ಳುತ್ತೆ ಸರ್ ಅಂತ ಹೇಳ್ಬೇಕಾದ್ರೆ, ಇಲ್ಲ ಕಣಮ್ಮ, ಇದ್ರಲ್ಲಿ ನನಗೆ ತುಂಬಾನೇ ಎಕ್ಸ್ಪೀರಿಯನ್ಸ್ ಇದೆ, ನಾನು ನೋಡ್ಕೋತೀನಿ ಅಂತ ಹೇಳ್ತಾನೆ. ನಂತರ ನಿನ್ನ ತಂದೆ ತಾಯಿಯನ್ನ ಕೊಂದಿರೋದು ಮಾಸ್ಟರ್ ಅಲ್ಲ, ಬದಲಾಗಿ ಇದೇ ಗೂಂಡಗಳು ನನ್ನ ಕಥೆಯನ್ನ ಮುಗಿಸೋಕೆ ಬಂದು ನಿನ್ನ ತಂದೆ ತಾಯಿಯನ್ನ ಮುಗಿಸ್ಬಿಟ್ಟಿದ್ದಾರೆ. ಸೊ ಇವಾಗ್ಲಾದ್ರೂ ಅರ್ಥವನ್ನ ಮಾಡ್ಕೊಳ್ಳಮ್ಮ ಅಂತ ಹೇಳ್ಬೇಕಾದ್ರೆ, ಅರೆ ಸರ್, ನೀವು ನನ್ನ ಮಾತನ್ನ ನಂಬಿ, ನನ್ನ ತಂದೆ ತಾಯಿಯ ಕಥೆಯನ್ನ ಮುಗಿಸಿರೋದು ಗೂಂಡಗಳೆಲ್ಲ, ಬದಲಿಗೆ ಆ ಮಾಸ್ಟರೇನೆ. ಮೊದ್ಲು ನೀವು ಆ ಮಾಸ್ಟರನ್ನ ಮುಗಿಸೋದಿಕ್ಕಾಗಿ ಏನಾದ್ರೂ ಮಾಡಿ, ಇಲ್ಲಾಂದ್ರೆ ಒಬ್ರಾದ್ಮೇಲೆ ಒಬ್ರಂತೆ ಎಲ್ರ ಕಥೆಯನ್ನ ಮಾಸ್ಟರು ಮುಗಿಸ್ಬಿಡುತ್ತೆ ಅನ್ನೋದಾಗಿ ಹೇಳ್ತಾಳೆ. ಅಂಡ್ ಇದೇ ರೀತಿ ಸ್ವಲ್ಪ ಹೊತ್ತಾಗ್ಬೇಕಾದ್ರೆ ಯಾರೋ ಡೋರ್ ಅನ್ನ ನಾಕ್ ಮಾಡ್ತಾರೆ. ನಂತರ ನಮ್ಮ ಆಡಮ್ ಡೋರ್ ಅನ್ನ ತೆಗೆದು ನೋಡ್ಬೇಕಾದ್ರೆ ಬ್ರ್ಯಾಂಡ್ ಅನ್ನುವ ಬೇಬಿ ಸರ್ವಿಸರ್ ಬಂದು ಇಲ್ಲಿ ನಿಂತಿದ್ದಾಳೆ. ಸರ್, ಅರೋರಾ ಅವಳ ಪೇರೆಂಟ್ಸ್ ಗಳು ಇಲ್ದಿರೋದ್ರಿಂದ ಅವಳು ಒಂಟಿಯಾಗಿರ್ಬಹುದು ಅನ್ಸುತ್ತೆ. ಸೊ ಅವಳನ್ನ ಎನ್ಜಿಒಗೆ ಕರ್ಕೊಂಡು ಹೋಗೋದಿಕ್ಕೆ ಬಂದಿದ್ದೀನಿ ಅಂತ ಹೇಳ್ಬೇಕಾದ್ರೆ ನಮ್ಮ ಆಡಮ್ ಕೂಡ ಅದ್ರ ಅವಶ್ಯಕತೆ ಏನೇ ಇಲ್ಲ ಮೇಡಮ್, ನಾನು ಅರೋರಾ ಅವಳ ರಿಲೇಟಿವ್ ಆಗಿರೋದ್ರಿಂದ ನಾನೇನೆ ನೋಡ್ಕೋತೀನಿ ಅನ್ನೋದಾಗಿ ಹೇಳ್ತಾನೆ. ಸೊ ಇವಾಗ ಬ್ರ್ಯಾಂಡಾ ಕೂಡ ಸರಿ ಓಕೆ ಸರ್ ಅಂತಾನೆ ಹೇಳಿ ಆ ಜಾಗದಿಂದ ಹೊರಗಡೆ ಬಂದು ಯಾರಿಗೋ ಒಂದು ಆರ್ಡರ್ ಅನ್ನ ಕೊಡ್ತಾಳೆ. ನೋಡಿ, ಆಡಮ್ ಬೇಕು ಬೇಕು ಅಂತ ಸುಳ್ಳನ್ನ ಹೇಳಿ ನನ್ನನ್ನ ಕಳಿಸ್ತಾ ಇದ್ದಾನೆ. ಸೊ ನಿಮ್ಮ ಕೆಲ್ಸವನ್ನ ಶುರು ಬಚ್ಕೊಳ್ಳಿ ಅಂತ ಯಾರಿಗೋ ಒಂದು ವಿಷಯವನ್ನ ಹೇಳ್ತಾಳೆ. ಈ ಕಡೆ ನಮ್ಮ ಆಡಮ್ ಅರೋರಾ ಅವಳ ಹತ್ರಕ್ಕಾಗಿನೇ ಬಂದು, ಆ ಮಾಸ್ಟರು ಎಲ್ಲಿಂದ ಬಂತು, ಹೇಗೆ ಬಂತಮ್ಮ, ನಿನ್ಗೆ ಗೊತ್ತಾ ಅಂತ ಕೇಳ್ಬೇಕಾದ್ರೆ, ಹೌದು, ಆ ಮಾಸ್ಟರ್ ಅನ್ನ ಕರ್ಸಿರೋದು ನಾನೇನೆ. ಒಂದು ದಿನ ಆಕಾಶದಲ್ಲಿ ಸ್ಟಾರು ಕೆಳಗಡೆ ಬೀಳ್ತಿರ್ಬೇಕಾದ್ರೆ ಒಂದು ದೊಡ್ಡ ಮಾಸ್ಟರ್ ಬಂದು ನನ್ನ ತಂದೆ ತಾಯಿಯವರ ಕಥೆನ ಮುಗಿಸೋದಿಕ್ಕಾಗಿ ಕೇಳ್ಕೊಂಡಿದ್ದೆ. ಯಾಕಂದ್ರೆ ನನ್ನ ಫಾದರು ಮದರು ಇಬ್ರು ಕೂಡ ಒಳ್ಳೆಯವ್ರಲ್ಲ, ಯಾವಾಗ್ಲೂ ಜಗಳವನ್ನ ಮಾಡ್ಕೊಂಡು ತುಂಬಾನೇ ಕೆಟ್ಟದಾಗಿನೇ ನಡ್ಕೋತಿದ್ರು. ಸೊ ಅವ್ರನ್ನ ತಿನ್ಕೊಳ್ಳೋದಿಕ್ಕಾಗಿನೇ ನಾನೇ ಕರೆಸ್ತೆ ಅನ್ನೋದಾಗಿ ಹೇಳ್ಕೊತಾಳೆ. ಹಾಗಿದ್ರೆ ಆ ಮಾಸ್ಟರು ನಿನ್ನನ್ನ ಏನಕ್ಕೆ ತಿನ್ಕೊಂಡಿಲ್ಲ ಅನ್ನೋದಾಗಿ ಕೇಳ್ಬೇಕಾದ್ರೆ, ಯಾಕಂದ್ರೆ ಆ ಮಾಸ್ಟರ್ ಅನ್ನ ಕರ್ಸಿರೋದು ನಾನೇನೆ ಅಲ್ವಾ, ಆದ್ರಿಂದ ನನ್ನನ್ನ ಬಿಟ್ಟು ಬೇರೆ ಎಲ್ಲರನ್ನೂ ತಿಂತಾ ಇದೆ ಅನ್ನೋದಾಗಿ ಹೇಳ್ಕೊತಾಳೆ. ಸರಿ ಓಕೆ, ಇವಾಗ ಆ ಮಾಸ್ಟರು ಎಲ್ಲಿದೆ ಅಂತ ಕೇಳ್ಬೇಕಾದ್ರೆ ನೆಲದ ಕೆಳಗಡೆ ಇವಾಗ ಮಲ್ಕೊಂಡಿದೆ, ರಾತ್ರಿ ಆಗಿದ್ ಕೂಡ್ಲೆ ಬಂದ್ಬಿಡುತ್ತೆ ಅನ್ನೋದಾಗಿ ಹೇಳ್ತಾಳೆ. ನಂತರ ಸರಿ ಓಕೆ ಅಂತ ಆಡಮ್ 2 ಸೂಟ್ ಕೇಸ್ ಗಳನ್ನ ತಗೊಂಡು ಡೈರೆಕ್ಟ್ ಆಗಿ ಲೆಬರಿನ್ ಅವಳ ಹತ್ರಕ್ಕೇನೆ ಬಂದು ಮೀಟ್ ಮಾಡ್ತಾನೆ. ಈ ಸೂಟ್ ಕೇಸ್ ಗಳನ್ನ ನೋಡುವ ಲೆಬರಿನ್ ಕೂಡ ಈ ಚಿಕ್ಕ ಸೂಟ್ ಕೇಸ್ ನಲ್ಲಿ ಆ ಹುಡುಗಿಯನ್ನೇ ಕೂಡ ಪ್ಯಾಕ್ ಮಾಡ್ಕೊಂಡು ಬಂದಿದ್ಯಾ ಅಂತ ಕೇಳ್ಬೇಕಾದ್ರೆ, ಇಲ್ಲ ಇಲ್ಲ, ಆ ಚಿಕ್ಕ ಸೂಟ್ ಕೇಸ್ ಅನ್ನ ಖಾಲಿಯಾಗಿನೇ ತಂದಿದ್ದೀನಿ, ಇನ್ನೊಂದ್ರಲ್ಲಿ ಮಾತ್ರ ಗೂಂಡನನ್ನ ಪ್ಯಾಕ್ ಮಾಡ್ಕೊಂಡು ಬಂದಿರೋದು, ಅವಶ್ಯಕತೆ ಬಿದ್ರೆ ಈ ಚಿಕ್ಕ ಸೂಟ್ ನಲ್ಲಿ ಆ ಹುಡುಗಿಯನ್ನೇ ಪ್ಯಾಕ್ ಮಾಡೋಣ ಅನ್ನೋದಾಗಿನೇ ಹೇಳ್ತಾನೆ. ಇದನ್ನೆಲ್ಲ ಕೇಳುವ ಲಿವರಿನ್ ಮತ್ತೊಂದು ವಿಷಯವನ್ನ ಹೇಳ್ತಾಳೆ. ನಾನು ಇಲ್ಲಿವರೆಗೂ ಅರೋರಾ ಅವಳ ಬಗ್ಗೆ ಎಲ್ಲಾ ಇನ್ಫಾರ್ಮೇಶನ್ ಗಳನ್ನ ಚೆಕ್ ಮಾಡಿ ನೋಡಿದೀನಿ. ಆಕ್ಚುಯಲ್ ಆಗಿ ಹೇಳ್ಬೇಕು ಅಂದ್ರೆ ಇವಾಗ ತೀರಿ ಹೋಗಿರೋರು ಅರೋರಾ ಅವಳ ನಿಜವಾದ ಪೇರೆಂಟ್ ಗಳು ಅಲ್ವೇ ಅಲ್ಲ. ಯಾಕಂದ್ರೆ ಇವಳ ನಿಜವಾದ ಪೇರೆಂಟ್ಸ್ ಗಳು ತುಂಬಾ ವರ್ಷಗಳ ಹಿಂದೆನೆ ತೀರೋಗಿದ್ದಾರೆ. ನನ್ಗನ್ಸೋ ಪ್ರಕಾರ ನಿಜವಾದ ಮಾಸ್ಟರು ಇವಳೇನೆ ಅನ್ಸುತ್ತೆ. ಅಂಡ್ ಇವಳೇನೆ ಒಬ್ರಾದ್ಮೇಲೆ ಒಬ್ರ ಕಥೆಯನ್ನ ನೆಮ್ಮದಿಯಾಗಿನೇ ಮುಗಿಸ್ತಾ ಇದ್ದಾಳೆ ಅಂತ ಹೇಳ್ಕೋಬೇಕಾದ್ರೆ ಇದನ್ನ ಕೇಳುವ ನಮ್ಮ ಆಡಮ್ಗೆ ನಿಜ ಅಂತ ಅನ್ಸೋಲ್ಲ.
ಯಾಕಂದ್ರೆ ಒಂದು ಚಿಕ್ಕ ಹುಡುಗಿ ದೊಡ್ಡವರ ಕಥೆಯನ್ನ ಮುಗಿಸೋದಿಕ್ಕೆ ಆಗಲ್ಲ ಅಲ್ವಾ. ಸೊ ಇಬ್ಳು ಮಾಸ್ಟರ್ ಆಗೋದಿಕ್ಕೆ ಸಾಧ್ಯ ಇಲ್ಲ ಅಂತ ಮಾತಾಡ್ತಿರ್ಬೇಕಾದ್ರೆ ಇದೇ ಟೈಮಿಗೆ ಸರಿಯಾಗಿ ನಮ್ಮ ಅರೋರಾ ಕೂಡ ಇಲ್ಲಿಗೆ ಎಂಟ್ರಿ ಕೊಡ್ತಾಳೆ. ಇದನ್ನ ನೋಡುವ ನಮ್ಮ ಆಡಮ್ ತುಂಬಾನೇ ಕೋಪವನ್ನ ಮಾಡ್ಕೊಂಡು ವೇಟನ ಮಾಡೋದಿಕ್ಕಾಗಿ ನಾನು ಹೇಳಿದ್ಯಲ್ವಾ, ಏನಕ್ಕಾಗಿ ಫಾಲೋ ಮಾಡ್ಕೊಂಡು ಬಂದಿದ್ಯಾ ಅಂತ ಕೇಳ್ಬೇಕಾದ್ರೆ ಆ ಮಾಸ್ಟರ್ನ ಕತೆ ಮುಗಿಯೋವರೆಗೂ ನಿನ್ನನ್ನ ಮಾತ್ರ ನಾನು ಬಿಡೋದಿಲ್ಲ. ಸೊ ನೀನು ಆದಷ್ಟು ಬೇಗ ಬಂದು ಅದರ ಕಥೆಯನ್ನ ಮುಗಿಸು ಅಂತ ಕರಿಬೇಕಾದ್ರೆ ಇದನ್ನ ನೋಡುವ ಲೆವರಿನ್ನು ಬಾರಮ್ಮ ಇಲ್ಲಿ ಕುತ್ಕೋನೋದಾಗಿ ಕರೀತಾಳೆ. ಬಟ್ ಆದ್ರೆ ನಮ್ಮ ಅರೋರಾ ಸೀದಾ ಆಡಮ್ನ ಹತ್ರಕ್ಕಾಗಿನೇ ಬಂದು ಕುತ್ಕೋತಾಳೆ. ನೋಡಿ, ನಾನು ನಿಮ್ಗೆ ಹಣವನ್ನ ಕೊಟ್ಟು ಈ ಕೆಲ್ಸವನ್ನ ಒಪ್ಸಿದೀನಿ. ಸೊ ನಾನು ಹಣವನ್ನ ಕೊಟ್ಟಿದ್ದೀನಿ ಅಂದ್ಮೇಲೆ ನನ್ಗೆ ಕೆಲ್ಸ ಪೂರ್ತಿ ಮಾಡ್ಕೊಡ್ಬೇಕು ಅಲ್ವಾ. ಸೊ ಬಂದು ಆ ಮಾಸ್ಟರ್ನ ಕಥೆಯನ್ನ ಮುಗಿಸಿ ಅನ್ನೋದಾಗಿನೇ ಹಠ ಮಾಡ್ತಾಳೆ. ಅಂಡ್ ಇವಾಗ ಲಿವರಿನ್ ಕೂಡ ನೋಡು, ಈ ಚೋಟ್ ಮೆಣಸಿನಕಾಯಿ ನಮ್ಗೆ ಎಷ್ಟು ದೊಡ್ಡ ಆರ್ಡರ್ ಅನ್ನ ಕೊಡ್ತಾ ಇದ್ದಾಳೆ. ನಾನ್ ಹೇಳೋ ವಿಷಯವನ್ನ ಸರಿಯಾಗಿನೇ ಕೇಳಿಸ್ಕೊ. ಈ ಹುಡುಗಿಯ ಬಗ್ಗೆ ಯೋಚನೆ ಮಾಡೋದನ್ನ ನಿಲ್ಲಿಸ್ಬಿಡು. ಅದು ಅಲ್ಲದೆ ತುಂಬಾ ಗೂಂಡಗಳು ನಿನ್ನ ಹಿಂದೆ ಬಿದ್ದು ನಿನ್ನ ಕಥೆಯನ್ನ ಮುಗಿಸೋದಿಕ್ಕೆ ನೋಡ್ತಾ ಇದ್ದಾರೆ. ಸೊ ನೀನು ಎಷ್ಟು ಬೇಗ ಸಿಟಿಯನ್ನ ಬಿಟ್ಟು ಎಸ್ಕೇಪ್ ಆಗ್ತೀಯೋ ಅಷ್ಟೇನೆ ಒಳ್ಳೇದು ಅಂತ ಹೇಳ್ತಾಳೆ. ಬಟ್ ಆದ್ರೆ ನಮ್ಮ ಆಡಮ್ಗೆ ಅರೋರಾ ಅವಳನ್ನ ಒಂಟಿಯಾಗಿ ಬಿಟ್ಟು ಹೋಗೋದಿಕ್ಕೆ ಇಷ್ಟ ಇಲ್ಲ. ಸೊ ಹೇಗಾದ್ರೂ ಮಾಡಿ ಅರೋರಾ ಅವಳನ್ನ ಕಾಪಾಡ್ಬೇಕು ಅನ್ನುವ ಥಾಟು ಬಂದ್ಬಿಟ್ಟಿದೆ. ನಂತರ ನಮ್ಮ ಆಡಮ್ ಅರೋರಾ ಅವಳನ್ನ ಕರ್ಕೊಂಡು ಬಂದು ಚೈನೀಸ್ ರೆಸ್ಟೋರೆಂಟ್ ಗೆನೆ ಬಂದು ಇಬ್ರುವೆ ಫುಡ್ ಅನ್ನ ತಿಂತಿರ್ಬೇಕಾದ್ರೆ ಒಬ್ಬ ವ್ಯಕ್ತಿ ಬಂದು ಇವ್ರನ್ನ ಗುರಾಯಿಸ್ತಾನೆ. ಸೊ ಇದನ್ನ ನೋಡುವ ನಮ್ಮ ಅರೋರಾ ನನ್ನ ತಂದೆಯ ಹಾಗೆ ಆಕ್ಟಿಂಗ್ ಅನ್ನ ಮಾಡಿ, ಇಲ್ಲಾಂದ್ರೆ ಬೇರೆಯವರಿಗೆ ಡೌಟ್ ಗಳು ಬಂದ್ಬಿಡುತ್ತೆ ಅನ್ನೋದಾಗಿನೇ ಹೇಳ್ತಾಳೆ. ನಂತರ ಮಿಸ್ಟೀರಿಯಸ್ ಆದ ವ್ಯಕ್ತಿ ಡೈರೆಕ್ಟ್ ಆಗಿನೇ ಬಂದು, ನೋಡಿ ಸರ್, ಈ ಹುಡುಗಿಗೆ ನೀವು ಏನಾಗ್ಬೇಕು, ಇವಳ ಫಾದರ್ ಅಂತ ಕೇಳ್ಬೇಕಾದ್ರೆ ಇಲ್ಲ, ಈ ಹುಡುಗಿಗೆ ನಾನು ತಂದೆ ಅಲ್ಲ ಅನ್ನೋದಾಗಿನೇ ಹೇಳ್ತಾನೆ. ಸೊ ಆ ವ್ಯಕ್ತಿ ಕೂಡ ಕೋಡ್ ಲ್ಯಾಂಗ್ವೇಜ್ ಅನ್ನ ಬಳಸ್ಕೊಂಡು ಖಂಡಿತ ಈ ಹುಡುಗಿಯನ್ನ ಬಳಸ್ಕೊಂಡು ನಿನ್ನ ಹತ್ರ ತಲುಪ್ತೀವಿ ಅನ್ನೋದಾಗಿನೇ ಹೇಳಿ ಆ ವ್ಯಕ್ತಿ ಆ ಜಾಗದಿಂದಾನೇ ಹೊರಟೋಗ್ಬಿಡ್ತಾನೆ. ಅಂಡ್ ಇದನ್ನೆಲ್ಲ ನೋಡುವ ಆಡಮ್ ಅರೋರಾ ಅವಳನ್ನ ಕರ್ಕೊಂಡು ಅಲ್ಲಿಂದ ಹೊರಟು ಬರ್ತಿರ್ಬೇಕಾದ್ರೆ ಆ ಮಿಸ್ಟೀರಿಯಸ್ ಆದ ವ್ಯಕ್ತಿ ಕೂಡ ಇವ್ರನ್ನ ಫಾಲೋ ಮಾಡ್ಕೊಂಡೇನೆ ಬರ್ತಾ ಇದ್ದಾನೆ. ಅಂದ್ರೆ ಆ ಗೂಂಡಗಳ ಕಡೆಯವರು ನಮ್ಮ ಆಡಮ್ನ ಕಥೆಯನ್ನ ಮುಗಿಸೋದಕ್ಕಾಗಿ ಪ್ಲಾನ್ ಅನ್ನ ಮಾಡ್ತಿದ್ದಾರೆ. ನಂತರ ನಮ್ಮ ಅರೋರಾ ಮತ್ತೆ ಆಡಮ್ ಸೀದಾ ಇವರ ಮನೆಗಾಗಿನೇ ಹೊರಟು ಬರ್ತಾರೆ. ಅಂಡ್ ಇಷ್ಟು ಹೊತ್ತಿಗೆ ಆ ಬ್ರ್ಯಾಂಡ ಆಲ್ರೆಡಿ ಜಾಗಕ್ಕೆ ಬಂದು ನಿಂತಿರ್ತಾಳೆ. ಇದನ್ನ ನೋಡುವ ಆಡಮ್ ನಮ್ಮ ಅರೋರಾಗೆ ನೀನು ಒಳಗಡೆ ಹೋಗಿ ಮಲ್ಕೊಳ್ಳಮ್ಮ ಅನ್ನೋದಾಗಿನೇ ಹೇಳ್ತಾನೆ. ಸೊ ಅದೇ ರೀತಿ ನಮ್ಮ ಅರೋರಾ ಕೂಡ ಹೋಗೋಗಿದ್ದ ಮುಂಚೆ ನೆಲದ ಮೇಲೆ ನೀವು ಕಾಲನ್ನ ಮಡಬೇಡಿ, ಇಲ್ಲಾಂದ್ರೆ ಆ ಮಾಸ್ಟರ್ ಬಂದು ನಿಮ್ಮನ್ನ ತಿನ್ಕೋಬಿಡುತ್ತೆ ಅನ್ನೋದಾಗಿ ವಾರ್ನಿಂಗ್ ಅನ್ನ ಕೊಡ್ತಾಳೆ. ಆ ನಂತರ ನಮ್ಮ ಅರೋರಾ ಕೂಡ ಒಂದು ಸೀಕ್ರೆಟ್ ರೂಮ್ ಗೆನೆ ಬಂದು ಬಚ್ಚಿಟ್ಕೋತಾಳೆ. ಅಂಡ್ ಈ ಸೀಕ್ರೆಟ್ ರೂಮ್ ಅನ್ನ ಮಾಡಿಕೊಟ್ಟಿರೋದು ನಮ್ಮ ಆಡಮೇನೆ. ನಂತರ ಇವಾಗ ನಮ್ಮ ಆಡಮ್ ಈ ಬ್ರ್ಯಾಂಡ್ ಅವಳ ಜೊತೆ ಎಲ್ಲ ವಿಷಯವನ್ನ ಹೇಳ್ಕೊತಾನೆ. ಆಕ್ಚುಲ್ ಆಗಿ ಹೇಳ್ಬೇಕು ಅಂದ್ರೆ ನಾನು ಅರೋರಾ ಅವಳ ರಿಲೇಟಿವ್ ಅಲ್ಲ, ಏನುವೆ ಅಲ್ಲ. ನಿಜವನ್ನ ಹೇಳ್ಬೇಕು ಅಂದ್ರೆ ನನ್ನ ಮತ್ತೆ ಅರೋರಾ ಇಬ್ರ ಪ್ರಾಣ ಕೂಡ ಅಪಾಯದಲ್ಲಿದೆ. ಬೇಕಿದ್ರೆ ಬನ್ನಿ ತೋರಿಸ್ತೀನಿ ಅಂತ ವಿಂಡೋ ಹತ್ರಕ್ಕಾಗಿನೇ ಕರ್ಕೊಂಡು ಬಂದು ತುಂಬಾನೇ ಗುಂಡೆಗಳು ಇಬ್ರ ಕಥೆಯನ್ನ ಮುಗಿಸೋದಿಕ್ಕೆ ಬಂದಿರೋದನ್ನ ತೋರಿಸ್ತಾನೆ. ಇದನ್ನೆಲ್ಲ ನೋಡುವ ಬ್ರ್ಯಾಂಡ ಒಂದು ಕ್ಷಣಕ್ಕೆ ಶಾಕಿಗೆನೆ ಬುಳ್ಗಾಗ್ತಾಳೆ. ಆ ನಂತರ ಇವಳು ಯಾರಿಗೋ ಕಾಲ್ ಅನ್ನ ಮಾಡಿ ಹೊರಗಡೆ ಸಿಚುವೇಶನ್ ಯಾವ ರೀತಿ ಇದೆ, ಏನ್ ನಡೀತಾ ಇದೆ ಅಂತ ಎಲ್ಲವನ್ನ ತಿಳ್ಕೊತಾಳೆ. ಅಂಡ್ ಆ ವ್ಯಕ್ತಿ ಕೂಡ ತುಂಬಾನೇ ವಿಚಿತ್ರವಾದ ಘಟನೆಗಳೆಲ್ಲ ನಡೀತಾ ಇದೆ. ಸೊ ಆದ್ರೂ ಕೂಡ ನಾವಿಲ್ಲಿ ಮ್ಯಾನೇಜ್ ಅನ್ನ ಮಾಡ್ಕೋತೀವಿ ಅನ್ನೋದಾಗಿ ಆ ವ್ಯಕ್ತಿ ಹೇಳ್ತಾನೆ. ಆಕ್ಚುಲ್ ಆಗಿ ಹೇಳ್ಬೇಕು ಅಂದ್ರೆ ಈ ಬ್ರ್ಯಾಂಡ ಬಂದು ಒಬ್ಬಳು ಪೊಲೀಸ್ ಆಫೀಸರ್. ನಮ್ಮ ಅರೋರಾ ಅವಳ ಪೇರೆಂಟ್ಸ್ ಗಳು ತುಂಬಾನೇ ಮಿಸ್ಟೀರಿಯಸ್ ಆಗಿ ತೀರೋಗ್ಬಿಟ್ಟಿದ್ದಾರೆ ಅಲ್ವಾ. ಸೊ ಅವರ ಬಗ್ಗೆ ಇನ್ವೆಸ್ಟಿಗೇಷನ್ ಅನ್ನ ಮಾಡೋದಿಕ್ಕಾಗಿನೇ ಈ ರೀತಿ ಬಂದಿರೋದು. ಇದನ್ನೆಲ್ಲ ನೋಡುವ ನಮ್ಮ ಆಡಮ್ಗೂ ಕೂಡ ತುಂಬಾನೇ ಚೆನ್ನಾಗಿನೇ ಗೊತ್ತಾಗ್ಬಿಡುತ್ತೆ. ಇವಳು ಯಾವ್ದೇ ಬೇಬಿ ಸರ್ವಿಸ್ ಅನ್ನ ಕೊಡೋದಿಕ್ಕವೇ ಬಂದಿಲ್ಲ, ಏನುವೇ ಇಲ್ಲ, ಖಂಡಿತ ಯಾವ್ದೋ ಇನ್ವೆಸ್ಟಿಗೇಷನ್ ಅನ್ನ ಮಾಡೋದಿಕ್ಕಾಗಿನೇ ಬಂದಿದ್ದಾಳೆ ಅಂತ. ಸೊ ಅದಕ್ಕಾಗಿನೇ ನಮ್ಮ ಅರೋರಾ ಅವಳನ್ನ ಸೇಫ್ ಮಾಡೋದಿಕ್ಕಾಗಿ ಈ ಗೂಂಡಾಗಳ ಬಗ್ಗೆ ಎಲ್ಲ ನಿಜವನ್ನ ಹೇಳ್ಬಿಟ್ಟಿದ್ದಾನೆ. ಅಂಡ್ ಇದೇ ಟೈಮಿಗೆ ಸರಿಯಾಗಿ ಹೊರಗಡೆಯಿಂದ ಡೋರ್ ಕೂಡ ನಾಕ್ ಆಗುತ್ತೆ. ಸೊ ಯಾರ್ ಬಂದಿರೋದು ಅಂತ ನಮ್ಮ ಆಡಮ್ ಬಂದು ನೋಡ್ಬೇಕಾದ್ರೆ ಅಲ್ಲಿ ಬಂದಿರೋದು ಬೇರೆ ಯಾರಿವೆ ಅಲ್ಲ, ಲಿವರಿನೇ. ಸೊ ಇವಾಗ ನಮ್ಮ ಆಡಮ್ ಕೂಡ ಅವಳ ಜೊತೆಗಿನೇ ಮಾತಾಡೋದಿಕ್ಕೆ ಬರ್ಬೇಕಾದ್ರೆ, ಲೋ ಏನೋ ನೀನು ಈ ಸಿಟಿಯನ್ನ ಬಿಟ್ಟು ಎಸ್ಕೇಪ್ ಆಗಿ ಹೋಗೇ ಇಲ್ವಾ, ಆ ಗೂಂಡಗಳು ನಿನ್ನ ಕಥೆಯನ್ನ ಮುಗಿಸೋದಿಕ್ಕಾಗಿ ಆಲ್ರೆಡಿ ಬಂದ್ಬಿಟ್ಟಿದ್ದಾರೆ ಅಂತ ಹೇಳ್ಕೋಬೇಕಾದ್ರೆ ನಾನು ಅರೋರಾ ಅವಳನ್ನ ಹೇಗಾದ್ರೂ ಮಾಡಿ ಕಾಪಾಡ್ಲೇಬೇಕು ಅಂತ ಆಡಮ್ ಕೂಡ ಹೇಳ್ತಾನೆ. ನೋಡು, ನೀನು ಆ ಹುಡುಗಿಯನ್ನ ಕಾಪಾಡೋದಕ್ಕೆ ಆಗೋದೇ ಇಲ್ಲ. ಅದು ಅಲ್ಲದೆ ಎಷ್ಟೊಂದು ಜನ ಬಂದಿದ್ದಾರೆ ಅಂದ್ರೆ ಒಂಟಿಯಾಗಿ ಎದುರಿಸೋದಿಕ್ಕೆ ಸಾಧ್ಯನೇ ಇಲ್ಲ. ಸೊ ಅವಳನ್ನ ಸಾಯೋದಿಕ್ಕಾಗಿನೇ ಬಿಟ್ಟು ಎಸ್ಕೇಪ್ ಆಗ್ಬಿಡು ಅಂತ ಹೇಳ್ಬೇಕಾದ್ರೆ ಇಲ್ಲ, ಒಳಗಡೆ ಇರುವ ಬ್ರ್ಯಾಂಡ್ ಅನ್ನುವ ಲೇಡಿ ಒಬ್ಬಳು ಪೊಲೀಸ್ ಆಫೀಸರ್. ಸೊ ಅವಳಿಗೆ ಎಲ್ಲಾ ವಿಷಯವನ್ನ ಹೇಳಿರೋದ್ರಿಂದ ಬ್ಯಾಕಪ್ ಗಾಗಿ ಒಂದು ಫೋರ್ಸ್ ಅನ್ನವೇ ಕರೆಸ್ತಾ ಇದ್ದಾಳೆ. ಸೊ ನಮ್ಮ ಜೊತೆಯಾಗಿ ಪೊಲೀಸ್ ಒಬ್ರು ಬರ್ತಾರೆ, ಅವರನ್ನ ಬಳಸ್ಕೊಂಡು ಗೂಂಡಗಳನ್ನ ಎದುರಿಸೋಣ. ಆ ನಂತರ ಗ್ಯಾಪ್ ಅನ್ನ ಬಳಸ್ಕೊಂಡು ನಾನು ಇಲ್ಲಿಂದ ಎಸ್ಕೇಪ್ ಆಗ್ತೀನಿ, ಅರೋರಾ ಕೂಡ ಸೇಫ್ ಆಗ್ತಾಳೆ ಅಂತ ಹೇಳ್ತಾನೆ. ಬಟ್ ಆದ್ರೆ ಈ ಐಡಿಯಾ ಈ ಲಿಬರನ್ಗೆ ಒಂದು ಕಾಮಿಡಿಯ ಹಾಗೇನೆ ಫೀಲ್ ಆಗುತ್ತೆ. ಲೋ ತಮ್ಮ, ಅರೋರಾ ನಮ್ಮಿಬ್ಬರ ಮುಖವನ್ನವೇ ಕೂಡ ಚೆನ್ನಾಗಿ ನೋಡಿದಾಳೆ. ಒಂದ್ ವೇಳೆ ಅವಳು ಪೊಲೀಸ್ನವ್ರ ಹತ್ರ ಬಾಯ್ ಬಿಟ್ಬಿಟ್ರೆ ಇಬ್ರು ಕೂಡ ಸಿಕ್ಕಾಕೋತೀವಿ ಅಂತ ಹೇಳ್ತಾಳೆ. ಬಟ್ ಆದ್ರೆ ನಮ್ಮ ಆಡಮ್ ಇವಳ ಮಾತನ್ನ ಕೇಳೋದಿಕ್ಕೆ ರೆಡಿನೇ ಇಲ್ಲ. ಸೊ ಕೋಪವನ್ನ ಮಾಡ್ಕೊಳ್ಳುವ ಲಿವರ್ ಇನ್ನು ಅಲ್ಲಿಂದ ಹೊರಟ್ಬಿಡ್ತಾಳೆ.
ನಂತರ ಒಳಗೆ ಬರ್ಬೇಕಾದ್ರೆ ಆ ಬ್ರ್ಯಾಂಡ ಯಾರು ಬಂದಿದ್ದು ಅಂತ ಕೇಳ್ಬೇಕಾದ್ರೆ ಪಕ್ಕದ ಮನೆಯ ಲೇಡಿ ಸಕ್ಕರೆ ಕೇಳ್ಕೊಂಡು ಬಂದಿದ್ರು ಅನ್ನೋದಾಗಿ ಸುಳ್ಳನ್ನ ಹೇಳ್ತಾನೆ. ಅಂಡ್ ಇವಾಗ ಈ ಬ್ರ್ಯಾಂಡ ಕೂಡ ಅವಳ ನಿಜವಾದ ವಿಷಯವನ್ನ ಹೇಳ್ಕೊತಾಳೆ. ಆಕ್ಚುಲ್ ಆಗಿ ನಾನು ಯಾವುದೇ ಬೇಬಿ ಸರ್ವಿಸರ್ವೇ ಅಲ್ಲ, ಏನುವೇ ಅಲ್ಲ, ನಾನೊಬ್ಬಳು ಪೊಲೀಸ್ ಆಫೀಸರ್ ಆಗಿದ್ದು ಇನ್ವೆಸ್ಟಿಗೇಷನ್ ಮಾಡೋದಿಕ್ಕೆ ಇಲ್ಲಿಗೆ ಬಂದಿದ್ದೀನಿ ಅಂತ ಹೇಳ್ಕೊತಾಳೆ. ಇದನ್ನ ಕೇಳುವ ನಮ್ಮ ಆಡಮ್ ಕೂಡ ನಮ್ಗೆ ಏನುವೇ ಗೊತ್ತಿಲ್ಲ ಅನ್ನುವ ರೀತಿ ಆಕ್ಟಿಂಗ್ ಅನ್ನ ಮಾಡ್ತಾನೆ. ನಂತರ ನಾವು ಇನ್ವೆಸ್ಟಿಗೇಷನ್ ಅನ್ನ ಮಾಡ್ತಿರ್ಬೇಕಾದ್ರೆ ಬೆಡ್ ನ ಕೆಳಗಡೆ ಮೌತ್ ಸಕಿಂಗ್ ಅನ್ನುವ ಒಂದು ಲಿಕ್ವಿಡ್ ನಮ್ಗೆ ಸಿಕ್ಕಿದೆ. ಬಟ್ ಆದ್ರೆ ಅದನ್ನ ಯಾರೋ ಬಳಸಿ ಕೆಳಗಡೆಗಾಗಿನೇ ಉಗ್ದಿದ್ದಾರೆ. ಬಟ್ ಆದ್ರೆ ಯಾವ ವ್ಯಕ್ತಿ ಬಳಸಿರಬಹುದು ಅಂತ ಗೊತ್ತಾಗ್ತಿಲ್ಲ ಅಂತ ಹೇಳ್ಕೋಬೇಕಾದ್ರೆ ನಮ್ಮ ಆಡಮ್ ಕೂಡ ತಮಾಷೆಯನ್ನ ಮಾಡ್ಕೊಂಡು ಮೇ ಬಿ ಆ ಮಾಸ್ಟರ್ ಏನೇ ಆ ಲಿಕ್ವಿಡ್ ಅನ್ನ ಬಳಸಿರಬಹುದು, ಬಟ್ ಆದ್ರೆ ಅದಕ್ಕೆ ಟೇಸ್ಟ್ ಇಷ್ಟ ಆಗಿಲ್ಲ ಅನ್ಸುತ್ತೆ, ವಾಪಸ್ ಉಗ್ದಿರಿ ಅನ್ನೋದಾಗಿನೇ ಹೇಳ್ತಾನೆ. ಅಂಡ್ ಇದೇ ರೀತಿ ಇವ್ರಿಬ್ರು ಕೂಡ ಮಾತಾಡ್ಕೊಂಡು ನಿಂತಿರ್ಬೇಕಾದ್ರೆ ನಮ್ಮ ಅರೋರಾ ಅವಳ ರೂಮ್ ನಿಂದ ಜೋರಾಗಿ ಕೂಗುವ ಶಬ್ದವೆಲ್ಲ ಕೇಳುತ್ತೆ. ಸೊ ಏನಿರಬಹುದು ಅಂತ ಒಳಗಡೆ ಬಂದು ನೋಡ್ಬೇಕಾದ್ರೆ ನಮ್ಮ ಅರೋರಾ ಬೈ ಮಿಸ್ ಆಗಿ ನೆಲವನ್ನ ಟಚ್ ಮಾಡ್ಬಿಟ್ಟಿದ್ದಾಳಂತೆ. ಸೊ ಅದಕ್ಕಾಗಿ ಭಯವನ್ನ ಪಡ್ಕೊಂಡು ಜೋರಾಗಿನೇ ಕೂಗಿದಾಳೆ. ನಂತರ ರೂಮ್ ನ ಒಳಗಡೆಗೆ ಯಾರಾದ್ರೂ ಬಂದ್ಬಿಟ್ಟಿರ್ಬಹುದು ಅಂತ ಇಬ್ರು ಚೆಕ್ ಮಾಡಿ ನೋಡ್ಬೇಕಾದ್ರೆ ಮತ್ತೆ ನಮ್ಮ ಅರೋರಾ ಜೋರಾಗಿನೇ ಕಿರುಚ್ಕೊಂಡು ನೀವು ನೆಲವನ್ನ ಟಚ್ ಮಾಡ್ಬೇಡಿ, ಇಲ್ಲಾಂದ್ರೆ ಆ ಮಾಸ್ಟರ್ ಬಂದ್ಬಿಡುತ್ತೆ ಅನ್ನೋದಾಗಿ ಹೇಳ್ತಾಳೆ. ಸೊ ಇದನ್ನ ಕೇಳುವ ನಮ್ಮ ಆಡಮ್ ಮತ್ತೆ ಬ್ರ್ಯಾಂಡ ಇಬ್ಬರುವೆ ನಾವು ಕೂಡ ನೆಲವನ್ನ ಟಚ್ ಮಾಡೋದು ಬೇಡ, ಮೇ ಬಿ ಯಾರೋರ ಕಣ್ಣಿಗೆ ಯಾವ್ದೋ ಗೂಂಡ ಕಾಣಿಸ್ಕೊಂಡಿರ್ಬಹುದು. ಸೊ ಅವನನ್ನ ನೋಡಿ ಇವಳು ಮಾಸ್ಟರ್ ಅನ್ನೋದಾಗಿನೇ ತಿಳ್ಕೊಂಡಿದ್ದಾಳೆ. ಸೊ ಹೇಗಾದ್ರೂ ಮಾಡಿ ಆ ಗೂಂಡನನ್ನ ಹುಡ್ಕೋಣ ಅಂತ ಅರೋರಾ ಅವಳನ್ನ ಸಮಾಧಾನ ಮಾಡಿ ಇಬ್ರು ಕೂಡ ಡೋರ್ನ ಹತ್ರಕ್ಕಾಗಿನೇ ನಡ್ಕೊಂಡು ಬರ್ತಾರೆ. ಇದನ್ನ ನೋಡುವ ನಮ್ಮ ಅರೋರಾ ಮತ್ತೆ ಆ ಮಾಸ್ಟರ್ ನಿಮ್ಮನ್ನ ಫಾಲೋ ಮಾಡ್ಕೊಂಡೇ ಬರ್ತಾ ಇದೆ, ಸೊ ನೆಲದ ಮೇಲೆ ಕಾಲನ್ನ ಮಡಗಬೇಡಿ ಅನ್ನೋದಾಗಿನೇ ಹೇಳ್ತಾಳೆ. ಆದ್ರೆ ಇಬ್ರು ಕೂಡ ಇದನ್ನ ಇಗ್ನೋರ್ ಮಾಡಿ ಹೊರಗಡೆಗಾಗಿನೇ ಬರ್ತಾರೆ. ನಂತರ ಈ ಬ್ರೆಂಡಾ ಪೊಲೀಸ್ ಅವರಿಗೆ ಕಾಲ್ ಅನ್ನ ಮಾಡಿ ಇನ್ನವೇ ಏನ್ಕೆ ಸ್ಕ್ವಾಡ್ ಬಂದಿಲ್ಲ ಅನ್ನೋದಾಗಿ ಕೇಳ್ಬೇಕಾದ್ರೆ ಇನ್ನೇನು ಬಂದ್ಬಿಡ್ತಾ ಇದೀವಿ ಮೇಡಮ್ ಅನ್ನೋದಾಗಿ ಹೇಳ್ತಾರೆ. ಬಟ್ ಆದ್ರೆ ಇದೇ ಟೈಮಿಗೆ ಸರಿಯಾಗಿ ಹೊರಗಡೆಯಿಂದ ಒಬ್ಬ ಗೂಂಡಾ ಬಂದು ಅಟ್ಯಾಕ್ ಮಾಡ್ತಾನೆ. ಅಷ್ಟೇ ನಮ್ಮ ಬ್ರ್ಯಾಂಡಾ ಒಂದೇ ಏಟಿಗೆ ಅನ್ಕಾನ್ಶಿಯಸ್ ಆಗಿನೇ ಬಿದ್ದೋಗ್ತಾಳೆ. ಅಂಡ್ ಅದೇ ಟೈಮಿಗೆ ಸರಿಯಾಗಿ ಆ ಮಾಸ್ಟರ್ ಕೂಡ ಹೊರಗಡೆ ಬಂದು ಬ್ರ್ಯಾಂಡಾ ಅವಳನ್ನ ತಿನ್ನೋದಿಕ್ಕಾಗಿ ನೋಡುತ್ತೆ. ಬಟ್ ಆದ್ರೆ ಕೊನೆ ಕ್ಷಣದಲ್ಲಿ ನಮ್ಮ ಬ್ರ್ಯಾಂಡಾ ಹಿಂದೆ ಬೀಳೋದ್ರಿಂದ ಎಸ್ಕೇಪ್ ಆಗ್ತಾಳೆ. ಅಂಡ್ ಇವಾಗ ನಾವು ಆ ಮಾಸ್ಟರ್ ನ ರಿಯಲ್ ಆದ ಒಂದು ಉಗ್ರ ರೂಪವನ್ನ ನೋಡ್ತೀವಿ. ಅಂಡ್ ಇವಾಗ ನಮ್ಮ ಆಡಮ್ ಕೂಡ ಬ್ರ್ಯಾಂಡಾ ಅವಳ ಹತ್ರ ಇರುವ ಗನ್ನನ್ನ ಎತ್ಕೊಂಡು ಆ ಗೂಂಡಗಳಿಗೆ ಎರ್ರ ಬೇರಿ ಶೂಟ್ ಮಾಡೋದಿಕ್ಕಾಗಿ ನೋಡ್ತಾನೆ. ನಂತರ ಇದೇ ರೀತಿ ಫೈರ್ ನಡೀತಿರ್ಬೇಕಾದ್ರೆ ನಮ್ಮ ಆಡಮು ಮೊದ್ಲು ಬ್ರ್ಯಾಂಡಾ ಅವಳನ್ನ ಸೇವ್ ಮಾಡ್ಬೇಕು ಅಂತ ಅವಳ ಬಾಡಿಯನ್ನ ಎತ್ಕೊಂಡು ಟಾಯ್ಲೆಟ್ ಗೆ ಎಳ್ಕೊ ಬರ್ತಾನೆ. ಹೊರಗಡೆ ನೋಡೋದಾದ್ರೆ ದೊಡ್ಡ ಮಟ್ಟದಲ್ಲೇ ಒಂದು ಫ್ರೀ ಫೈರ್ ಶುರುವಾಗ್ಬಿಟ್ಟಿದೆ. ಯಾಕಂದ್ರೆ ಪೊಲೀಸ್ನವರ ಫೋರ್ಸ್ ಕೂಡ ಇಲ್ಲಿಗೆ ಬಂದು ಆ ಗೂಂಡಗಳ ವಿರುದ್ಧವಾಗಿ ಫೈಟ್ ಮಾಡ್ತಾ ಇದೆ. ಈ ಕಡೆ ನಮ್ಮ ಆಡಮ್ ಕೂಡ ಫ್ರೀ ಫೈರ್ ಅನ್ನ ಶುರು ಮಾಡ್ಕೊಂಡು ಬುಲೆಟ್ ಗಳನ್ನೆಲ್ಲ ಖಾಲಿ ಮಾಡ್ಬಿಟ್ಟಿದ್ದಾನೆ. ಸೊ ಬ್ರ್ಯಾಂಡಾ ಅವಳ ಹತ್ರ ಇನ್ನವೇ ಬುಲೆಟ್ ಇದೆಯಾ ಅಂತ ಚೆಕ್ ಮಾಡಿ ನೋಡ್ಬೇಕಾದ್ರೆ ಅವಳ ಜಾಕೆಟ್ ನಲ್ಲಿ ಎಲ್ಲೇ ಹುಡುಕಿದ್ರೆ ಬುಲೆಟ್ ಗಳು ಸಿಗ್ತಾನೆ ಇಲ್ಲ. ಸರಿ ಓಕೆ ಅಂತ ಅವನ ಮುಖವನ್ನ ಎತ್ತಿ ನೋಡ್ಬೇಕಾದ್ರೆ ಆ ಬ್ರ್ಯಾಂಡಾ ಹೀಲ್ಸ್ ನ ಮುಖಾಂತರ ನಮ್ಮ ಆಡಮ್ ಅನ್ನ ಬ್ಲಾಕ್ ಮಾಡ್ಕೊಂಡು ನಿಂತಿದ್ದಾಳೆ. ನಂತರ ನನ್ನ ಗನ್ನನ್ನ ವಾಪಸ್ ಕೊಡು ಅಂತ ಅವಳ ಗನ್ನನ್ನ ಈಸ್ಕೊತಾಳೆ. ಅಂಡ್ ಇವಾಗ ನಮ್ಮ ಆಡಮ್ಗೂ ಕೂಡ ನೆಲದ ಒಳಗಡೆ ಇರುವ ಮಾನ್ಸ್ಟರ್ ಫೀಲ್ ಆಗುತ್ತೆ. ಅಂದ್ರೆ ಇದ್ದಕ್ಕಿದ್ದಾಗೆ ನೆಲವೆಲ್ಲ ಅಲ್ಗೋಡೋದಕ್ಕೆ ಶುರುವಾಗ್ಬಿಟ್ಟಿರುತ್ತೆ. ಅಂದ್ರೆ ನಮ್ಮ ಅರೋರಾ ಹೇಳ್ತಿದ್ದದ್ದು ಕಥೆಯೆಲ್ಲ ಬದಲಾಗಿ ರಿಯಾಲಿಟಿ ಅಂತ ಅರ್ಥವಾಗ್ಲಿಕ್ಕೆ ಗೊತ್ತಾಗುತ್ತೆ. ಆದ್ರಿಂದ ನಾವು ನೆಲವನ್ನ ಟಚ್ ಮಾಡದೆ ಮೇಲ್ಗಡೆನೆ ಉಳ್ಕೊಳ್ಳೋದು ಸರಿ ಅಂತ ಒಂದು ಟೇಬಲ್ ಮೇಲೆ ಹತ್ತಿ ಕುಳಿತುಕೋತಾನೆ. ಈ ಕಡೆ ಆ ಗೂಂಡಾಗಳನ್ನ ನೋಡಿದ್ರೆ ನಮ್ಮ ಪೂರ್ತಿಯಾದ ಟೀಮು ಒಂದು ಟಾಯ್ಲೆಟ್ ಒಳಗಡೆ ಇದೆ ಅಂತ ತಿಳ್ಕೊಂಡು ಸೀದಾ ಒಳಗಡೆ ನುಗ್ಗಿ ಇವರ ಕಥೆಯನ್ನ ಮುಗಿಸೋದಿಕ್ಕಾಗಿನೇ ಬರ್ತಿರ್ತಾರೆ. ಬಟ್ ಆದ್ರೆ ಇದೇ ಟೈಮಿಗೆ ಸರಿಯಾಗಿ ಆ ಮಾಸ್ಟರು ಹೊರಗಡೆಗಾಗಿನೇ ಬಂದು ಒಬ್ಬ ವ್ಯಕ್ತಿಯನ್ನ ಹಾಗೇನೆ ಬುಂಡೆ ಬುಂಡಿಯಾಗಿನೇ ನುಂಗ್ಬಿಡುತ್ತೆ. ಅಷ್ಟೇ ಇದನ್ನ ನೋಡುವ ಗೂಂಡಾಗಳಂತೂ ಒಂದು ಕ್ಷಣ ನೊಡ್ಗೋಗ್ಬಿಡ್ತಾರೆ. ಅಂಡ್ ಅವರ ಹತ್ರ ಇರುವ ಗನ್ಗಳನ್ನ ತೆಗೆದು ಶೂಟ್ ಅನ್ನ ಮಾಡ್ಬೇಕಾದ್ರೂ ಕೂಡ ಆ ಮಾಸ್ಟರ್ಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗ್ತಿಲ್ಲ, ಏನುವೇ ಆಗ್ತಿಲ್ಲ. ಸೊ ಮೊದ್ಲು ನಮ್ಮ ಪ್ರಾಣವನ್ನ ಕಾಪಾಡ್ಕೊಂಡ್ರೆ ಸಾಕು ಅಂತ ಎಲ್ಲರಿವೆ ಚೊಲ್ಲಾಪಿಲಿಯಾಗಿನೇ ಓಡ್ತಾರೆ. ನಂತರ ನೆಲದ ಮೇಲೆ ಕಾಲನ್ನ ಮಡದೆ ಎಲ್ಲರಿವೆ ಗೋಡೆಯಲ್ಲೇ ನೇತಾಕೋತಾರೆ. ಬಟ್ ಆದ್ರೆ ಒಬ್ಬ ವ್ಯಕ್ತಿಯ ಗನ್ನು ಕೆಳಗಡೆ ಬಿದ್ದೋಗೋದ್ರಿಂದ ಗನ್ನನ್ನ ಎತ್ಕೊಳ್ಳೋದಿಕ್ಕಾಗಿ ನೋಡ್ತಾನೆ. ಅಂಡ್ ಇದನ್ನ ನೋಡುವ ನಮ್ಮ ಅರೋರಾ ಒಂದ್ ವೇಳೆ ನೀನು ನೆಲವನ್ನ ಟಚ್ ಮಾಡಿದ್ರೆ ಮಾಸ್ಟರ್ ಬಂದು ತಿನ್ಕೋಬಿಡುತ್ತೆ, ಗನ್ನನ್ನ ಎತ್ಕೋಬೇಡ ಅಂತ ತಡಿತಾಳೆ. ಆದ್ರೆ ಆ ವ್ಯಕ್ತಿ ಇಗ್ನೋರ್ ಅನ್ನ ಮಾಡಿ ಗನ್ನನ್ನ ಎತ್ಕೊಳ್ಳೋದಿಕ್ಕಾಗಿ ಕೆಳಗಡೆ ಬರ್ಬೇಕಾದ್ರೆ ಪಟ್ಟದ ಮಾಸ್ಟರ್ ಅಲ್ಲೇನೆ ಬಂದು ಅವನನ್ನ ಬುಂಡಿಯಾಗಿನೇ ನುಂಗುತ್ತೆ. ನಂತರ ಇದೇ ಟೈಮಿಗೆ ಸರಿಯಾಗಿ ಪೊಲೀಸ್ ಅವರ ಫೋರ್ಸ್ ಕೂಡ ಇದೇ ಜಾಗಕ್ಕಾಗಿನೇ ಬರ್ತಾರೆ. ನಂತರ ಈ ಗೂಂಡಗಳಿಗೆ ಗನ್ನನ್ನ ತೋರಿಸಿ ನೀವು ಸರೆಂಡರ್ ಆಗಿಲ್ಲ ಅಂದ್ರೆ ಮುಗಿಸ್ಬಿಡ್ತೀವಿ ಅಂತ ಹೆದರಿಸ್ತಾರೆ. ಸೊ ಈ ಗೂಂಡಗಳು ಈ ಮಾಸ್ಟರ್ ಅನ್ನ ನೋಡಿ ತುಂಬಾನೇ ಭಯ ಪಟ್ಕೊಂಡಿದ್ದಾರೆ ಅಲ್ವಾ. ಸಾರ್ ನಿಮ್ಗೆ ಕೈಯನ್ನ ಮುಗಿತೀವಿ, ದಯವಿಟ್ಟು ನಮ್ಮನ್ನ ಹೊರಗಡೆಗಾಗಿ ಕರ್ಕೊಂಡು ಹೋಗ್ಬಿಡಿ, ನಮ್ಮನ್ನ ಜೈಲಿಗಾಕಿದ್ರೆ ಪರವಾಗಿಲ್ಲ, ಜೀವಂತವಾಗಿ ಕರ್ಕೊಂಡು ಹೋಗಿ ಅಂತ ಹೇಳ್ಕೋಬೇಕಾದ್ರೆ ಇದೇ ಟೈಮಿಗೆ ಸರಿಯಾಗಿ ಆ ಮಾಸ್ಟರ್ ಕೂಡ ಹೊರಗಡೆಗಾಗಿನೇ ಬಂದು ಎಲ್ಲ ಗೂಂಡಗಳು ಪೊಲೀಸ್ನವರು ಯಾರನ್ನುವೇ ಬಿಡದೆ ಎಲ್ಲರನ್ನುವೇ ನುಂಗಿ ಹಾಕುತ್ತೆ. ಅಷ್ಟೇ ಯಾಕೆ ನಮ್ಮ ಬ್ರ್ಯಾಂಡ್ ಅವಳನ್ನುವೇ ಕೂಡ ಒಂದೇ ಏಟಿಗೆ ನುಂಗಿ ಬಿಡುತ್ತೆ.
ಅಂಡ್ ಇವಾಗ ಬದುಕಿರೋದು ಅಂದ್ರೆ ನಮ್ಮ ಆಡಮ್ ಮತ್ತೆ ಅರೋರಾ ಮಾತ್ರನೇ. ಯಾಕಂದ್ರೆ ಇವರು ನೆಲವನ್ನ ಟಚ್ ಮಾಡದೆ ಬೇರೆ ಬೇರೆ ವಸ್ತುಗಳ ಮೇಲೆನೆ ಕುಳಿತಿದ್ದಾರೆ. ನಂತರ ಇವಾಗ ಹೇಗಾದ್ರೂ ಮಾಡಿ ನಮ್ಮ ಅರೋರಾ ಅವಳ ಹತ್ರಕ್ಕೆನೆ ಹೋಗೋಣ ಅಂತ ನೆಲದ ಮೇಲೆ ನಾವು ಕಾಲನ್ನೇ ಮಡಗಬಾರ್ದು ಅಂತ ನಮ್ಮ ಅರೋರಾ ಯಾವಾಗ್ಲೂ ಒಂದು ವೀಲ್ ಟಾಯ್ ಅನ್ನ ಬಳಸ್ತಾ ಇದ್ಲು ಅಲ್ವಾ. ಸೊ ಅದ್ರ ಮೇಲೆನೆ ಕುಳಿತ್ಕೊಂಡು ಬೆಡ್ನ ಕಡೆಗೆನೆ ಬರ್ತಿರ್ತಾನೆ. ಬಟ್ ಆದ್ರೆ ಒಂದು ಸಿಚುವೇಶನ್ ಅಲ್ಲಿ ಇವನ ಕಾಲು ಸ್ಲಿಪ್ ಆಗಿ ಕೆಳಗಡೆಗಾಗಿನೇ ಮಡಗ್ಬಿಡ್ತಾನೆ. ಅಷ್ಟೇ ಇವಾಗ ಮಾಸ್ಟರು ಅಲ್ಗೆನೆ ಬಂದು ನಮ್ಮ ಆಡಮ್ ಅನ್ನವೇ ಕೂಡ ನುಂಗ್ಬಿಡುತ್ತೆ. ಇವನು ಹೊರಗಡೆ ಬರೋದಿಕ್ಕೆ ಎಷ್ಟೋ ಕಷ್ಟವನ್ನ ಪಟ್ಟು ಕೋಲನ್ನೆಲ್ಲ ಬಳಸ್ತಾನೆ. ಆದ್ರೆ ಆ ದೈತ್ಯಾಕಾರದ ಮಾಸ್ಟರ್ ನಿಂದ ಹೊರಗಡೆ ಬರೋದು ಸಾಧ್ಯ ಇಲ್ಲ ಅಲ್ವಾ. ಸೊ ಫೈನಲ್ ಆಗಿ ನಮ್ಮ ಆಡಮ್ ಅನ್ನವೇ ನುಂಗಿ ನೆಲದ ಒಳಗಡೆಗಾಗಿನೇ ಹೋಗ್ಬಿಡುತ್ತೆ. ಅಂಡ್ ಇವಾಗ ಎಲ್ಲರೂ ತೀರೋಗಿ ಕೊನೆಯದಾಗಿ ಉಳ್ದಿರೋದು ನಮ್ಮ ಅರೋರಾ ಮಾತ್ರನೇ. ಆದ್ರಿಂದ ಭಯವನ್ನ ಪಡ್ಕೊಂಡು ಆ ಬೆಡ್ನ ಮೇಲೆನೆ ಮಲ್ಕೋತಾಳೆ ನಮ್ಮ ಅರೋರಾ. ನೆಕ್ಸ್ಟ್ ಡೇ ನಮ್ಮ ಹೀರೋಯಿನ್ ಎಚ್ಚರಿಯಾಗಿ ನೋಡ್ಬೇಕಾದ್ರೆ ಮತ್ತೆ ನೆಲದ ಒಳಗಡೆಯಿಂದ ಮಾಸ್ಟರ್ನ ಶಬ್ದವೆಲ್ಲ ಕೇಳಿಸ್ತಿರುತ್ತೆ. ಸೊ ಏನದು ಅಂತ ಇಣುಕಿ ನೋಡ್ಬೇಕಾದ್ರೆ ನಮ್ಮ ಆಡಮ್ ಹೊರಗಡೆಗಾಗಿನೇ ಬರ್ತಿರ್ತಾನೆ. ಇವನು ಮಾತ್ರ ಹೇಗೆ ಬದುಕಿ ಬಂದು ಅಂತ ನೋಡೋದಾದ್ರೆ ಅದೇ ಆ ಬ್ರ್ಯಾಂಡ್ ಇನ್ವೆಸ್ಟಿಗೇಷನ್ ಅನ್ನ ಮಾಡ್ಬೇಕಾದ್ರೆ ಮೌತ್ ಸಕಿಂಗ್ ಲಿಕ್ವಿಡ್ ಅನ್ನೋದು ಸಿಕ್ಕಿದೆ ಅಂತ ಹೇಳಿದ್ವು ಅಲ್ವಾ. ಸೊ ಅವಾಗ ನಮ್ಮ ಆಡಮ್ ಕೂಡ ಆ ಟೇಸ್ಟ್ ಆ ಮಾಸ್ಟರ್ಗೆ ಇಷ್ಟವಾಗಿಲ್ಲ ಅನ್ಸುತ್ತೆ. ಸೊ ಅದಕ್ಕಾಗಿನೇ ಆಚೆ ಉಗಿದ್ಬಿಟ್ಟಿದೆ ಅಂತ ಹೇಳಿದ ಅಲ್ವಾ. ಆದ್ರಿಂದ ಐಡಿಯಾವನ್ನ ಓಡಿಸಿ ನಮ್ಮ ಆಡಮ್ ಅದೇ ಲಿಕ್ವಿಡ್ ಅನ್ನ ಮೈ ಪೂರ್ತಿಯಾಗಿ ಹಚ್ಕೊಂಡಿದ್ದಾನೆ. ಅದೇ ಕಾರಣದಿಂದ ಡೈಜೆಸ್ಟ್ ಅನ್ನ ಮಾಡ್ಕೊಳ್ಳೋದಕ್ಕೆ ಆಗದೆ ನಮ್ಮ ಹೀರೋವನ್ನ ವಾಪಸ್ಸು ಉಗ್ದು ಕಳ್ಸಿದೆ. ಅಂಡ್ ಇದೇ ರೀತಿ ಇರ್ಬೇಕಾದ್ರೆ ಲಿವರಿನ್ ಕೂಡ ಇದೇ ಅಪಾರ್ಟ್ಮೆಂಟ್ ನ ಒಳಗಡೆಗಾಗಿ ಬಂದು ನೋಡಮ್ಮ ನಿನ್ನನ್ನ ಚೆನ್ನಾಗಿನೇ ನೋಡ್ಕೊಳ್ತೀನಿ, ನನ್ನ ಜೊತೆಯಾಗಿ ಬಂದ್ಬಿಡು ಅಂತ ಬರ್ತಾಳೆ. ಅಷ್ಟೇ ಇದನ್ನ ನೋಡುವ ಇಬ್ರು ಕೂಡ ತುಂಬಾನೇ ಶಾಕ್ ಆಗಿ ನೆಲದ ಮೇಲೆ ಕಾಲ್ ಮಡಗ್ಬೇಡ ಅಂತ ಹೇಳ್ತಾರೆ. ಅದೇ ಟೈಮಿಗೆ ಸರಿಯಾಗಿ ಆ ಮಾಸ್ಟರು ಹೊರಗಡೆಗಾಗಿನೇ ಬರುತ್ತೆ. ಅಷ್ಟೇ ಇದನ್ನ ನೋಡಿ ಹೆದರ್ಕೊಳ್ಳುವ ಲಿವರಿನ್ ಹೀಲ್ಸ್ ನಲ್ಲಿರುವ ಗನ್ಗಳನ್ನ ತೆಗೆದು ಎರ್ರ ಬಿರಿಯಾಗಿ ಆ ಮಾಸ್ಟರ್ಗೆ ಶೂಟ್ ಮಾಡ್ಬೇಕಾದ್ರೆ ಮತ್ತೆ ಭೂಮಿ ಒಳಗಡೆ ಹೋಗ್ಬಿಡುತ್ತೆ. ಅಂಡ್ ನೋಡ್ತಿದ್ದಾಗೆ ಅವಳ ಹಿಂದಗಡೆಯಿಂದ ಬಂದು ಡೈರೆಕ್ಟ್ ಆಗಿನೇ ಅಟ್ಯಾಕ್ ಅನ್ನ ಮಾಡಿ ಪೂರ್ತಿಯಾಗಿನೇ ಇವಳನ್ನ ನುಂಗಿ ಇವಳ ಕತಿಯನ್ನ ಮುಗ್ಸಾಕುತ್ತೆ. ಸರಿ ಓಕೆ, ನಮ್ಗೇನಾದ್ರೂ ಮಾಡೋದಕ್ಕಿಂತ ಮುಂಚೆ ನಾವು ಕೂಡ ಎಸ್ಕೇಪ್ ಆಗ್ಬೇಕು ಅಂತ ನಮ್ಮ ಆಡಮ್ ಅರೋರಾ ಅವಳನ್ನ ಕರ್ಕೊಂಡು ಬಾಲ್ಕನಿಯಿಂದ ಎಸ್ಕೇಪ್ ಆಗೋದಿಕ್ಕಾಗಿ ನೋಡ್ತಾನೆ. ಬಟ್ ಆದ್ರೆ ಆ ಮಾಸ್ಟರು ಇದೇ ಟೈಮಿಗೆ ಹೊರಗಡೆಗಾಗಿನೇ ಬಂದು ಬೆಡ್ನ ಸಮೇತ ನಮ್ಮ ಆಡಮ್ ಅನ್ನ ತಿನ್ನೋದಿಕ್ಕಾಗಿನೇ ನೋಡುತ್ತೆ. ಬಟ್ ಆದ್ರೆ ನಮ್ಮ ಆಡಮ್ ಕೂಡ ಬೆಡ್ ಅನ್ನ ಹಿಡ್ಕೊಂಡು ನೇತಾಡ್ತಿರ್ತಾನೆ. ಇನ್ನೇನು ಆ ಮಾಸ್ಟರು ಬೆಡ್ ಅನ್ನ ನುಂಗ್ಕೊಳ್ತಾ ಇದೆ ಎನ್ನುವ ಕೊನೆ ಕ್ಷಣದಲ್ಲಿ ಬಾಲ್ಕನಿಯಿಂದ ಜಂಪ್ ಮಾಡ್ತಾನೆ. ಬಟ್ ಆದ್ರೂ ಕೂಡ ಮಾಸ್ಟರು ನಮ್ಮ ಆಡಮ್ ಅನ್ನ ತಿನ್ನೋದಿಕ್ಕಾಗಿ ಬರ್ಬೇಕಾದ್ರೆ ಇವರಿಬ್ಬರ ಮಧ್ಯಕ್ಕೆ ನಮ್ಮ ಅರೋರಾನೇ ಬಂದು ನಿಂತ್ಕೋತಾಳೆ. ನಂತರ ಇದನ್ನ ನೋಡುವ ಆಡಮ್ ಕೂಡ ನೋಡಮ್ಮ ಈ ಮಾಸ್ಟರ್ ಅನ್ನ ಕರ್ದಿರೋದು ನೀನೇನೆ, ಸೊ ನೀನು ಖಂಡಿತ ಈ ಮಾಸ್ಟರ್ ಅನ್ನ ಕಂಟ್ರೋಲ್ ಮಾಡಬಹುದು ಅಂತ ಹೇಳ್ಬೇಕಾದ್ರೆ ಇದನ್ನ ಕೇಳುವ ಅರೋರಾ ಕೂಡ ಮಾಸ್ಟರ್ಗೆ ಸರಿಯಾಗಿನೇ ಬೈತಾಳೆ. ಈ ರೀತಿ ಬೈಬೇಕಾದ್ರೆ ಆ ಮಾಸ್ಟರ್ ಕೂಡ ಒಂದು ಕ್ಷಣ ಗಾಬರಿಯಾಗಿನೇ ಕುಳಿತುಕೊಳ್ಳುತ್ತೆ. ಅಂಡ್ ಇದೇ ಗ್ಯಾಪ್ ಅನ್ನ ಯೂಸ್ ಮಾಡ್ಕೊಳ್ಳುವ ನಮ್ಮ ಆಡಮ್ ಮತ್ತೆ ಅರೋರಾ ಈ ಜಾಗದಿಂದಾನೇ ಎಸ್ಕೇಪ್ ಆಗ್ತಾರೆ. ನಂತರ ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ತೋರಿಸ್ಬೇಕಾದ್ರೆ ನಮ್ಮ ಅರೋರಾ ಮತ್ತೆ ಆಡಮ್ ಈ ಸಿಟಿಯನ್ನ ಬಿಟ್ಟು ಒಂದು ಕಾರ್ ನಲ್ಲಿ ಬೇರೆ ಎಲ್ಲೋ ಹೋಗ್ತಿರೋದಾಗಿ ತೋರಿಸ್ತಾರೆ. ಬಟ್ ಆದ್ರೆ ಆ ಮಾಸ್ಟರ್ ಕೂಡ ಇವರ ಕಾರನ್ನ ಫಾಲೋ ಮಾಡ್ಕೊಂಡು ಇವರ ಜೊತೆಯಾಗಿನೇ ಬರ್ತಿರುತ್ತೆ. ಅಂದ್ರೆ ಈ ಮಾಸ್ಟರ್ ಅನ್ನ ಕರ್ಸಿರೋದು ನಮ್ಮ ಅರೋರಾನೇ ಅಲ್ವಾ. ಆದ್ರಿಂದ ಇವಳು ಎಲ್ಲಿ ಇರ್ತಾಳೋ ಅಲ್ಲೇನೆ ಈ ಮಾಸ್ಟರ್ ಕೂಡ ಬದುಕಿ ಬರುತ್ತೆ. ಸೊ ಅದೇ ಕಾರಣಕ್ಕೆ ಇವರನ್ನ ಫಾಲೋ ಮಾಡ್ಕೊಂಡು ಬರ್ತಿರೋದಾಗಿ ತೋರಿಸ್ತಾರೆ. ಅಂಡ್ ಇಲ್ಲಿಗೆ ನಮ್ಮ ಇವತ್ತಿನ ಸ್ಟೋರಿ ಕೂಡ ಎಂಡ್ ಆಗುತ್ತೆ. ಗೈಸ್, ಈ ಮೂವಿ ಹೇಗಿತ್ತು ಅಂತ ತಪ್ಪದೆ ನಮ್ಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋವೇನಾದ್ರೂ ಇಷ್ಟವಾಗಿರ್ತಾ ಇದ್ರೆ ಒಂದು ಲೈಕ್ ಅನ್ನ ಕೊಟ್ಟು ಇಂಥದ್ದೇ ಅದ್ಭುತವಾದ ವಿಡಿಯೋಗಳನ್ನ ನೋಡೋದಿಕ್ಕೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರಿ ಓಕೆ, ಮುಂದಿನ ಒಂದು ಮಾಸ್ ಆಗಿರುವ ಮೂವಿಯಲ್ಲಿ ಭೇಟಿ ಆಗೋಣ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್ ಅಂಡ್ ಟೇಕ್ ಕೇರ್ ಆಫ್ ಯೋರ್ ಸೆಲ್ಫ್.